ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡೋದಿತ್ತು. ಏನಂದ್ರೆ KS 2026 ಮೆಂಟರ್ಶಿಪ್ ಬಗ್ಗೆ. KS 2026 ನೋಟಿಫಿಕೇಶನ್ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತೈತಿ. ಅವ್ರು ಪ್ರಿಲಿಮ್ಸ್ ಡೇಟ್ ಕೊಟ್ಟಾರ November 15 ಅಂತ ಹೇಳಿ. ಎಷ್ಟು ಡೇಸ್ ಉಳಿದೈತೆ? ಹಾರ್ಡ್ಲಿ 100 ಡೇಸ್ ಉಳಿದೈತಿ ನಿಮ್ಮ ಹತ್ರ. ಅದಕ್ಕೋಸ್ಕರ ಈ ಕೋರ್ಸನ್ನ ನಿಮ್ಮ ಡಿಮಾಂಡ್ ಮೇಲೆ ಕ್ರಿಯೇಟ್ ಮಾಡೈತಿ. ನೀವು KS ಮೆಂಟರ್ಶಿಪ್ ಮಾಡ್ರಿ ಅಂತ ಕೇಳ್ತೀರಿ. ಅದ್ರ ಸಂಬಂಧ 90 ಡೇಸ್ ಇದನ್ನ ಪ್ಲಾನ್ ಆಗಿ ಕೊಡ್ತೀವಿ ನಾವು. ಮೆಂಟರ್ಶಿಪ್ 90 ಡೇಸ್ ಕೊಡ್ತೀವಿ. ಇದ್ರೊಳಗೆ ಏನೇನು ಇನ್ಕ್ಲೂಡ್ ಐತಿ ಪೂರ್ತಿ ಈ ವಿಡಿಯೋದಾಗ ಏನೇನು ಡಿಸ್ಕಸ್ ಮಾಡೋಣ ಅಂದ್ರೆ, ಈ ಕೋರ್ಸ್ ಒಳಗೆ ಏನೇನು ಇನ್ಕ್ಲೂಡ್ ಐತಿ, ಏನೇನು ನಾವು ಕೊಡ್ತೇವೆ, ಅಥವಾ ನಿಮ್ಮ ಕಡೆ ಅಂತಂದ್ರೆ ಏನೇನು ಆಲ್ರೆಡಿ ನೀವು ರೆಡಿ ಇರಬೇಕು, ಅಥವಾ ಇದು ಯಾರು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂದವರಿಗೆ, ಅಥವಾ ವಿಲೇಜ್ ಅಕೌಂಟೆಂಟಿಗೆ ಆಲ್ರೆಡಿ ಮೆಂಟರ್ಶಿಪ್ ಹಚ್ಚಿದವರು ಅವ್ರು ಏನ್ ಮಾಡಬೇಕು, ಅವ್ರು ಯಾವ ತರ KS ಅನ್ನ ಅಪ್ರೋಚ್ ಮಾಡಬೇಕು, ಅವ್ರು ಇದನ್ನ ಕೋರ್ಸ್ ಜಾಯ್ನ್ ಆಗಬೇಕು ಆಗಬಾರ್ದು, ಆಗ್ಲಿಲ್ಲ ಅಂದ್ರೆ ನಡೀತೈತಿ ಯಾವ ತರ ಅನ್ನೋದು, ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ನೀವು PSI ಓದೋರಾಗ್ಲಿ, ಅಥವಾ ಈಗ ಎಕ್ಸೈಸ್ ಇನ್ಸ್ಪೆಕ್ಟರ್ ಕರೆಯೋದಾರಲ್ಲ ಅದನ್ನ ಓದೋದಾಗ್ಲಿ, ಆಮೇಲೆ PC PDO ಯಾವ್ದಾರ ಎಕ್ಸಾಮ್ ಅಪ್ರೋಚ್ ಆಗೋದಲ್ಲಿ ಅವ್ರು GS ಸಿಲೆಬಸ್ ಅಥವಾ GK ಸಿಲೆಬಸ್ ಅಂತೀವಲ್ಲ KE ಅದ, ಅವ್ರು ಹೆಂಗ್ ಕವರ್ ಮಾಡ್ತೇವೆ ನಾವು, ನಿಮ್ಗೆ ಹೆಂಗ್ ಕವರ್ ಮಾಡಿ ಕೊಡ್ತೇವೆ ಅಂತೇಳಿ ಈ ವಿಡಿಯೋದಾಗ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ನಮ್ಮ ಅಪ್ರೋಚ್ ಬೇಸಿಕಲಿ ಸಿಂಪಲ್ ಫಂಡ್ ಆಯ್ತದ, ಏನು ಇಲ್ಲ. ಈಗ ಆಕ್ಚುಲಿ ಮೆಂಟರ್ಶಿಪ್ ಅಥವಾ ಕೋಚಿಂಗ್ ಅಂದ್ರೆ ಅದೊಂದು ಇದು ಎದ್ ಬಿಡುತ್ತೆ ಹವಾ. ಏನು ಮೆಂಟರ್ಶಿಪ್ ಕೋಚಿಂಗ್ ಅಂತಂದ್ರೆ ಶಿಸ್ತಾಗ PDF ಅಥವಾ ಕಂಟೆಂಟ್ ಕೊಡೋದು, ಆಮೇಲೆ ಅದನ್ನ ಸ್ಟೂಡೆಂಟ್ಸ್ ಜೊತೆ ಲಿಂಕ್ ಇರಂಗಿಲ್ಲ ಅವರಿಗೆ. ಸ್ಟೂಡೆಂಟ್ಸ್ ಅವರ ಬೇರೆ. ಈಗ ಯಾವ್ದೋ ಒಂದು ಹಚ್ಚಿರಿ ನೀವು, ಬೇಕಾರೆ ಯಾವ್ದಾರ PC ಎಕ್ಸಾಮ್ ಕ್ಲಾಸಸ್ ಆಗ್ಲಿ ಯಾವ್ದಾರ ಒಂದು ಹಚ್ಚಿರಿ ನೀವು ಕೋರ್ಸ್, ಒಂದು 2099 rupees ಕೊಟ್ಟಿರ್ತಾರ. ಒಂದ ಸತ ನಿಮ್ಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಹಾಕ್ಬಿಡ್ತಾರೆ. ಅವ್ನು ಹೆಂಗ್ ಕವರ್ ಮಾಡೋದು, ಆ ಕಂಟೆಂಟ್ ಹೆಂಗ್ ಓದ್ಬೇಕು, ಆಕ್ಚುಲಿ ನಿಮ್ ಜೊತೆ ಡೈಲಿ ಟಚ್ ಇರೋದಾಗ್ಲಿ, ಏನಾರ ನಿಮ್ಗೆ ಡೌಟ್ಸ್ ಬಂದ್ರೆ ಹೆಂಗ್ ಸಾಲ್ವ್ ಮಾಡೋದು, ಇವನ್ನೆಲ್ಲ ಯಾವ್ದು ಮಾಡಕತ್ತಿಲ್ಲ ಯಾರು. ಅದ್ರ ಸಂಬಂಧ ನಾನು ಇದನ್ನ ಏನ್ ಮಾಡೀನಿ, ಈ ಗ್ಯಾಪ್ ಐತಲ್ಲ, ಈ ಸ್ಟೂಡೆಂಟ್ ಮತ್ತೆ ಟೀಚರ್ ನಡ್ಬರ್ಕ್ ಏನ್ ಗ್ಯಾಪ್ ಐತಲ್ಲ, ಸ್ಟೂಡೆಂಟ್ ಅಥವಾ ಮೆಂಟರ್ ನಡ್ಬರ್ಕ್ ಗ್ಯಾಪ್, ಇದನ್ನ ಹೆಂಗ್ ಫಿಲ್ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಕಂಪ್ಲೀಟ್ಲಿ ಡಿಸೈನ್ ಮಾಡಿ ಕೊಟ್ಟಿನಿ. ಇದು ಆಕ್ಚುಲಿ ಆಲ್ರೆಡಿ ವರ್ಕ್ ಆಗೈತ್ರಿ. ಈ ಅಪ್ರೋಚ್ ಆಲ್ರೆಡಿ ವರ್ಕ್ ಆಗೈತಿ. ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲ ಅಂತ ಹೇಳಿ. ಈಗ ಆಕ್ಚುಲಿ ನೋಡ್ರಿ, ನಾವು ವಿಲೇಜ್ ಅಕೌಂಟೆಂಟ್ 2026 ಮೆಂಟರ್ಶಿಪ್ ಸ್ಟಾರ್ಟ್ ಮಾಡಿದ್ದೆವು. ವಿಲೇಜ್ ಅಕೌಂಟೆಂಟ್ 2026 ಮೆಂಟರ್ಶಿಪ್. ಅದ್ರೊಳಗೆ ಏನ್ ಮಾಡಿದ್ವಿ ನಾವು, ಈಗ ರಫ್ಲಿ ಜಸ್ಟ್ 2 ವೀಕ್ಸ್ ಕಂಪ್ಲೀಟ್ ಆಗೈತಿ. 2 ವೀಕ್ಸ್ನಾಗ ನಾವು ಏನೇನ್ ಕೊಟ್ಟೇವು ಅಂತಂದ್ರೆ, 2 ಮೇಜರ್ ಸಬ್ಜೆಕ್ಟ್ಸ್ ಕಂಪ್ಲೀಟ್ ಮಾಡ್ಯಾವ. ಯಾವ ಇಂಡಿಯನ್ ಪೊಲಿಟಿ ಮತ್ತು ಹಿಸ್ಟ್ರಿ. ಜಸ್ಟ್ 14 ಡೇಸ್ನಾಗ ಹಿಸ್ಟ್ರಿ ಮತ್ತು ಪೊಲಿಟಿ ಕಂಪ್ಲೀಟ್ ಮಾಡ್ಯಾವ. ಆಮೇಲೆ ಎಷ್ಟು ಪೇಜಸ್ ನಿಮ್ ಕಂಟೆಂಟ್ ಕೊಟ್ಟೆವು? 304 ಪೇಜಸ್. ಇದು ಆಕ್ಚುಲಿ ಎಲ್ಲ ಏನ್ ಬೇಕಾದ ಕ್ವಶನ್ ಕೇಳಿದ್ರು ಇದ್ರಾಗ ಹಿಟ್ ಆಗುವಂಗ ಇದನ್ನ ಕಂಟೆಂಟ್ ಡಿಸೈನ್ ಮಾಡಿ ಸ್ಪೆಸಿಫಿಕಲಿ ಫಾರ್ ಪ್ರಿಲಿಮ್ಸ್ ಅಷ್ಟೇ. ಪ್ರಿಲಿಮ್ಸ್ ಅಥವಾ ಯಾವುದೇ ನಿಮ್ MCQ ಬೇಸ್ಡ್ ಎಕ್ಸಾಮ್ಸ್ ಅದಾವಲ್ಲ, ಆ ಎಕ್ಸಾಮ್ಸ್ ಕವರ್ ಆಗುತ್ತೆ. ಆಮೇಲೆ ನಮಗೆ ಏನ್ ಮಾಡಿ 410 PYQs, 410 PYQs ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೈತಿ. ಇವ್ 410 ಇಷ್ಟ ಅದಾವಲ್ಲ ಅನ್ಬೇಡ್ರಿ. ಆಕ್ಚುಲಿ ಇವ್ನ ಹೆಂಗ್ ಡಿಸ್ಕಸ್ ಮಾಡಿತ್ತಂದ್ರ A to Z. ಈಗ ಒಂದು ಕ್ವಶನ್ ಐತಂದ್ರ ಆಪ್ಷನ್ ಯಾವ್ದು ಕರೆಕ್ಟ್ ಅಂತ ಹೇಳಿ ಹೋಗಲ್ಲ. ಆ ಆಪ್ಷನ್ ರಿಲೇಟೆಡ್ ನೆಕ್ಸ್ಟ್ ಅತ ಏನ್ ಕ್ವಶನ್ ಕೇಳಬಹುದು, ಈ ಆಪ್ಷನ್ ರಿಲೇಟೆಡ್ ಏನೇನ್ ಗೊತ್ತಿರಬಹುದು, ತಪ್ಪ ಆಪ್ಷನ್ಸ್ ಅನ್ನ ಅನಲೈಸ್ ಮಾಡಿ ನಿಮ್ PUSR ಡಿಸ್ಕಷನ್ ವಿಡಿಯೋಸ್ ಇಂಪಾರ್ಟೆನ್ಸ್ ಹೇಳ್ಬೇಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಅವತ್ತೇನ್ ಡೈಲಿ ಟಾರ್ಗೆಟ್ಸ್ ಕೊಟ್ಟಿರ್ತದಲ್ಲ ನಿಮ್ಗೆ ಕಂಪ್ಲೀಟ್ ಮಾಡಕ, ಅವ್ರೊಳಗೆ ಇಂಪಾರ್ಟೆಂಟ್ ಥೀಮ್ಸ್ ಏನದಾವು ಅಥವಾ ನಿಮ್ ಕಾನ್ಸೆಪ್ಟ್ಸ್ ಯಾವ ಕ್ಲಾರಿಟಿ ಇರಲ್ಲ, ನಿಮ್ಗೆ ಏನೇನ್ ಡೌಟ್ ಇರ್ತಲ್ಲ, ಅವ್ನ ಆಲ್ಮೋಸ್ಟ್ ಆ ಪ್ರೀವಿಯಸ್ ಇಯರ್ ಡಿಸ್ಕಷನ್ ವಿಡಿಯೋಸ್ದಾಗ ನಿಮ್ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೈತಿ. ಮತ್ತೆ ಕಂಪ್ಲೀಟ್ ಸ್ಮಾರ್ಟ್ ರಿವಿಷನ್ ಮಾಡಿಸ್ಬಿಡ್ತೀವಿ ಅಲ್ಲೇ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಒಳಗೆ. ಆಮೇಲೆ 17 hours ಆಫ್ PUSR ಡಿಸ್ಕಷನ್ ಮಾಡಿವು. ಕ್ವಾಲಿಟಿ 8 hours, ಹಿಸ್ಟ್ರಿನ ಹೆಚ್ಚಿಗೆ ಆಗಿತ್ತು ಆಕ್ಚುಲಿ. ಅಥವಾ ಈ ತರ ನಮ್ಮ ಅಪ್ರೋಚ್. ನಾನು ಅಪ್ರೋಚ್ ನಿಮ್ಗೆ ಹೇಳ್ತೀನಿ ಯಾವ ತರ ಫಾಲೋ ಮಾಡ್ತೀವಿ, ಡೈಲಿ ರೂಟೀನ್ ಹೆಂಗಿರ್ತದೆ ನಿಮ್ದು, ಯಾವ ತರ ಮಾಡಬೇಕು. ಇದ್ರ ಕ್ಲಾಸಸ್ ಇರಲ್ಲ, ಇದು ಈಗ ಕ್ಲಾರಿಟಿ ಕೊಡ್ತೀನಿ. ಫೌಂಡೇಶನ್ ಕ್ಲಾಸಸ್ ಇರಲ್ಲ. ಅದ್ರ ಒಂದೇ ಏನಂತಂದ್ರೆ, ನೀವು ಆಲ್ರೆಡಿ ಒಂದ್ಸತ ಕೋಚಿಂಗ್ ಕಂಪ್ಲೀಟ್ ಮಾಡಿದ್ರಿ ಅಥವಾ ಸೆಲ್ಫ್ ಸ್ಟಡಿನ ಮಾಡಿನ ಒಂದ್ ಲೆವೆಲ್ ಬೇಸಿಕ್ ಐಡಿಯಾ ಐತಿ ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ಅಂದ್ರೆ ಅವರು ಇದನ್ನ ಜಾಯ್ನ್ ಆಗ್ಬೋದು. ನಿಮ್ಗೆ ಬೇಸಿಕಲಿ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇದು ಸ್ಟೂಡೆಂಟ್ ಫೀಡ್ಬ್ಯಾಕ್ಗಳು ಇವೆಲ್ಲ. ನೀವು ಪಾಸ್ ಮಾಡಿ ಓದಿರ್ಬೇಕಂದ್ರೆ ಅಂದ್ರೆ ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ. ಇಲ್ಲ ಐತಿ ನೋಡ್ರಿ, ಆಪ್ಷನ್ ಹೊಡೆದು ಹಾಕುವ ಟ್ರಿಪ್ಸ್ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾರ. ಅಂದ್ರೆ ಏನ್ ಇದ್ರದ್ದು ಏನಂತಂದ್ರೆ, ಈ PYQ ಡಿಸ್ಕಸ್ ಮಾಡ್ತಿರ್ತೀವಲ್ಲ ನಾವು, ಆ ಟೈಮ್ದಾಗ ಏನ್ ಮಾಡ್ತೈತಿ, ಈಗ ಒಂದು ಯಾವ್ದೋ ಒಂದು ಕ್ವಶನ್ ಐತಂದ್ರ ಅದನ್ನ ಅಪ್ರೋಚ್ ಮಾಡೋದು ಹೆಂಗ, ಅದನ್ನ ನೋಡೋ ದೃಷ್ಟಿಕೋನ ಹೆಂಗಿರ್ಬೇಕು ನಮ್ಗೆ. ಅಕಸ್ಮಾತ್ ನಮ್ಗೆ ನಾಲೆಜ್ ಒಳಗೆ ಗ್ಯಾಪ್ ಇದ್ರು ಅದನ್ನ ಸಾಲ್ವ್ ಮಾಡೋದು ಹೆಂಗ, ಟ್ರಿಕ್ಸ್ ಅಲ್ರಿ. ಮತ್ತೆ ಟ್ರಿಕ್ಸ್ ಬೇರೆ, ಟ್ರಿಕ್ಸ್ ಒಳಗೆ ಆಕ್ಚುಲಿ ಫೇಲ್ ಆಗೋ ಟ್ರಿಕ್ಸ್. ನಾವು ಟ್ರಿಕ್ಸ್ ಹೇಳತ್ತಿಲ್ಲ. ಒಬ್ಬರು ನೀವು ಆಡಳಿತ ಅಧಿಕಾರಿ ಆಗೋದ್ರಿಂದ ಒಂದು ನೋಡು ದೃಷ್ಟಿಕೋನ ಹೆಂಗಿರ್ಬೇಕು, ಒಂದು ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಸೊಲ್ಯೂಷನ್ ಹೆಂಗ್ ಕಂಡುಹಿಡಿಬೇಕು ನೀವು, ಆ ತರ ನಿಮ್ಮ ದೃಷ್ಟಿಕೋನ ಏನಿರ್ಬೇಕು ಅನ್ನೋದನ್ನ ಒಂದು ನಿಮ್ಗೆ ಅಪ್ರೋಚ್ ಹೇಳ್ಕೊಡ್ತೈತಿ. ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರ್ಬೇಕು ನಿಮ್ಗೆ. ಅದನ್ನ ಯಾವ ತರ ಮಾಡ್ಬೇಕಂತ ಹೇಳಿ ನಾವು ನಿಮ್ಗೆ ಡೈಲಿ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಮಾಡ್ತೀವಲ್ಲ ಅದ್ರ ಆಗ್ತೈತಿ. ನೀವು ಆಕ್ಚುಲಿ ಇದನ್ನ ಏನಾರ ಹೆಂಗ್ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಇದೇ ಯೂಟ್ಯೂಬ್ ಚಾನಲ್ ಒಳಗ ಒಂದು ಪಬ್ಲಿಕ್ ವಿಡಿಯೋ ಐತಿ. ಪಬ್ಲಿಕ್ ಮಾಡೈತೆ ಅದನ್ನ, ಯಾವ್ದೋ Day 16 ವಿಡಿಯೋ ಅನ್ಸುತ್ತೆ, ಮಾಡರ್ನ್ ಹಿಸ್ಟ್ರಿ ಮಾಡೈತೆ ನೋಡ್ರಿ. ಅದನ್ನ ನೀವು ಅಬ್ಸರ್ವ್ ಮಾಡ್ರಿ, ಅದ್ರಾಗ ಹೆಂಗ್ ಮಾಡ್ತೈತೆ ಅಂತ ನಿಮ್ಗೆ ಗೊತ್ತಾಗ್ಬಿಡ್ತೈತೆ. ಅದೊಂದು ವಿಡಿಯೋ ನೋಡಿಬಿಟ್ರೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ 1 hour 30 minutes ಒಂದು ಐತಿ. ಅದು ನೋಡ್ರಿ ನಿಮ್ಗೆ ಬೇಸಿಕಲಿ ಗೊತ್ತಾಗ್ಬಿಡ್ತೈತೆ ಯಾವ ತರ ನಾವು ಕವರ್ ಮಾಡ್ತೀವಿ ಅಥವಾ ರಿವಿಷನ್ ಹೆಂಗ್ ಮಾಡಿಸ್ತೇವೆ ನಿಮಗೆ ಅಂತೇಳಿ. ಇಲ್ಲಿ ನೋಡ್ರಿ ಸ್ಟೂಡೆಂಟ್ ಫೀಡ್ಬ್ಯಾಕ್ ಹೆಂಗೈತೆ ಅಂದ್ರೆ, ಥ್ಯಾಂಕ್ ಯು ಸೋ ಮಚ್ ಆತ. ಇಲ್ಲಿ ನೋಡ್ರಿ, ನಮ್ ಟು ಸಕ್ಸೀಡ್ ಇವ್ರು ನೋಡ್ರಿ ಇಲ್ಲಿ ಹೇಳೋಣ, ಸರ್ ಕ್ಲಾಸ್, ಸರ್ ನೋಟ್ಸ್, MCQ ಡಿಸ್ಕಷನ್ ವಿಡಿಯೋ, ಟಾಪಿಕ್ ವೈಸ್ MCQ ರಿವಿಷನ್ಸ್, ಕ್ಲಿಯರ್ ಕಾಂಪಿಟೇಟಿವ್ ಎಕ್ಸಾಮ್. ಇದು ಇವ್ರು ಯಾಕೆ ಇದನ್ನ ಹೇಳತ್ತಾರ ಅಂದ್ರೆ, ಯಾವುದೇ ಒಂದು ಎಕ್ಸಾಮ್ ಅಂತಲ್ಲ, ಈಗ ಹಿಸ್ಟ್ರಿ ಆಯ್ತು, ಪೊಲಿಟಿ ಆಯ್ತು, ಇದ್ರೊಳಗೆ ನಿಮ್ಗೆ ಈಗ ನಾವು ವಿಲೇಜ್ ಅಕೌಂಟೆಂಟಿಗೆ ಫೋಕಸ್ ಮಾಡೇವಂತ ಬರೀ ವಿಲೇಜ್ ಅಕೌಂಟೆಂಟಿಗೆ ಅಷ್ಟೇ ಓದಿಸಿಲ್ಲ ಅವ್ರನ್ನ. ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ನಿಮ್ ಕವರ್ ಮಾಡಕತ್ತೀವಂದ್ರ ಆಲ್ಮೋಸ್ಟ್ ಸಂವಿಧಾನದ ಮೇಲೆ ಯಾವ ಬೇಕಾದ ಎಕ್ಸಾಮ್ದಾಗ ಕೇಳಿ, ಗ್ರೂಪ್ C ಎಕ್ಸಾಮ್ದಾಗ ಕೇಳಿ, ಅವ್ರು ಗ್ರೂಪ್ B ಒಳಗೆ ಕೇಳಿ, FDA ಕೇಳಿ, SDA ಕೇಳಿ, ಆಲ್ಮೋಸ್ಟ್ PC ಆತು, PSIಗಳು ಆತು, ಆಲ್ಮೋಸ್ಟ್ ನಾವು IAS ಪ್ರಿಲಿಮ್ಸ್ ಲೆವೆಲ್ಗೆ ಆ ಸಂವಿಧಾನದೊಳಗೆ ಯಾವ ಬೇಕಾದ ಕ್ವಶನ್ ಬಿದ್ರು ನಿಮಗೆ ಸಾಲ್ವ್ ಮಾಡಕ್ ಈಸಿ ಮಾಡುವಂಗ ಮಾಡ್ತೈತಿ.
ಈಗ ಒಂದು ಕೋರ್ಸ್ ಲಾಂಚ್ ಮಾಡಿ ನಾನು ಬೇರೆ ಇವ್ರಿಗೆ ಬೇರೆನೂ ಮಾಡ್ಬೋದು ಆತತಾ. ಈಗ ನೀವು ಬೇರೆ ಬೇರೆ ಹೆಂಗ್ ಪರ್ಚೇಸ್ ಮಾಡ್ತೀರಿ, ಎಲ್ಲದಕ್ಕೂ ಬೇರೆ ಬೇರೆ ದುಡ್ಡು ಕೊಡ್ತೀರಿ, ಆ ಥರ ಆಗಲ್ಲಲ್ಲ. ಅದಕ್ಕೆ ಏನ್ ಮಾಡಿ ನಾನು ಎಲ್ಲರಿಗೂ ಒಂದೇ ತರ. ಈಗ ಜಿಕೆ ಆತ, ಜಿಕೆ ಸಿಲೆಬಸ್ ಅಂತ ಬಂದ್ರ, GS ಸಿಲೆಬಸ್ ಅಂತ ಬಂದ್ರ ಎರಡು ಆಲ್ಮೋಸ್ಟ್ ಕಾಮನ್ ಇರುತ್ತಲ್ರಿ. ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಹಿಸ್ಟ್ರಿ. ಹಿಸ್ಟ್ರಿ ಬಂದ್ರೆ ಕರ್ನಾಟಕ ಹಿಸ್ಟ್ರಿ ಬರುತ್ತೆ, ಜಿಯೋಗ್ರಫಿ ಬಂದ್ರೆ ಕರ್ನಾಟಕ ಜಿಯೋಗ್ರಫಿ ಬರುತ್ತೆ. ಇದಲ್ರಿ GS ಸಿಲೆಬಸ್. ಆಲ್ಮೋಸ್ಟ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಇರ್ತೈತಿ. ಎಲ್ಲ ಸೇಮ್ ಇರುತ್ತೆ ಸಿಲೆಬಸ್, ಲೆವೆಲ್ ಅಷ್ಟು ಚೇಂಜ್ ಆಗುತ್ತೆ, ಕ್ವಶನ್ ಲೆವೆಲ್. ಅದಕ್ಕೆ ನಾವೇನ್ ಮಾಡೋದು, ನಮ್ಮ ಅಪ್ರೋಚ್ ಯಾವಾಗ್ಲೂ ಹೆಂಗಿರ್ಬೇಕಂದ್ರೆ ಒಂದೇ ಗೌರ್ಮೆಂಟ್ ಎಕ್ಸಾಮ್ ನಾವು ಟಾರ್ಗೆಟ್ ಮಾಡಿ ಓದಬಾರ್ದು ಯಾವಾಗ್ಲೂ. ಒಂದೇ ಗೌರ್ಮೆಂಟ್ ಎಕ್ಸಾಮ್ ಟಾರ್ಗೆಟ್ ಮಾಡೋದಿದ್ರ ಏನ್ ಅಕಸ್ಮಾತ್ ಫಾಲ್ಟ್ ಆತ. ಈಗ ನಿನ್ನೆ PC ಎಕ್ಸಾಮ್ ನಡೀತಲ್ಲ ಮೊನ್ನೆ ಆಗಸ್ಟ್ 2ಕ್ಕ. ಈಗ ಏನಾಯ್ತು ನಿಮ್ಗೆ, ಒಬ್ಬೊಬ್ಬರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಇಶ್ಯೂ ಆಯ್ತು, ಟೈಮ್ ಮ್ಯಾನೇಜ್ ಮಾಡಕ್ಕಾಗ್ಲಿಲ್ಲ. ಹಂಗಂತ ಹೇಳಿ ಈಗ ನೆಕ್ಸ್ಟ್ ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗಿರ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೆಂಗ್ ಬರೀತೀರಿ. ಅದಕ್ಕೆ ನಾನೇನ್ ಹೇಳೋದು ನಿಮ್ಗೆ, ಯಾವುದೇ ಎಕ್ಸಾಮ್ ತಗೋರಿ ನೀವು, ಒಂದು ಆ ಎಕ್ಸಾಮ್ ಅನ್ನು ಒಂದೇ ಟಾರ್ಗೆಟ್ ಮಾಡಿ ಓದೋಕ್ಕಿಂತ ಎಲ್ಲ ಅಪ್ಲೈ ಮಾಡ್ತಿರಲ್ಲ ನೀವು, ಎಲ್ಲ ಅಪ್ಲೈ ಮಾಡಿದ್ರೆ ಹೆಂಗ್ ಪ್ರಿಪೇರ್ ಆಗಿರ್ಬೇಕಂತಂದ್ರೆ, ಯಾವುದೇ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಅದನ್ನ ಯಾವ ತರ ಬೇಕು ಯಾವ ತರ ಕೇಳೋರು, ಗ್ರೂಪ್ ಸಿ ಕೇಳಿ, ಗ್ರೂಪ್ ಬಿ ಕೇಳಿ, KSC ಕೇಳಿ, ಯಾವ ತರ ಬೇಕು ಆ ತರ ಕ್ವಶನ್ ಕೇಳಿದ್ರು ನೀವು ಸಂವಿಧಾನ ರಿಲೇಟೆಡ್ ಆತ, ನಾವು ಹಿಸ್ಟ್ರಿ ಇತಿಹಾಸ ಕವರ್ ಮಾಡಿದ್ವಿ ಅಂದ್ರೆ ಇತಿಹಾಸ ರಿಲೇಟೆಡ್ ಯಾವ ಬೇಕಾದ ಕ್ವಶನ್ ಕೇಳಿದ್ರು ನಮ್ಗೆ ಹಿಟ್ ಆಗ್ಬೇಕು ಎಲ್ಲ ಎಕ್ಸಾಮ್ಸ್ ತಗೋ. ಈ ಒಂದು ಮೆಂಟರ್ಶಿಪ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ನಾ, ಒಂದು ಸಬ್ಜೆಕ್ಟ್ ನೋಡು ದೃಷ್ಟಿಕೋನ ಚೇಂಜ್ ಆಗುತ್ತೆ ನಿಮ್ಗೆ. ಈಗ ಪಾಲಿಟಿ ಅಂದ್ರೆ ಎಲ್ಲರೂ ಲಕ್ಷ್ಮೀಕಾಂತ್ ಅಥವಾ ನಿಮ್ದು ಇದನ್ನ ಅನ್ಕೊಂಡಿರ್ತಾರಲ್ಲ ಸೋರ್ಸ್, ಆ ಸೋರ್ಸ್ಲೇ ಕವರ್ ಮಾಡ್ತಿರ್ತೀರಿ ನೀವು ಆಕ್ಚುಲಿ. ಇದು ಆಕ್ಚುಲಿ ಓದಿ 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 ರಗಡಾಗ್ ಬಿಟ್ಟಿರ್ತೈತಿ, ಅಥವಾ ಕವರೇಜು ಆಗಂಗಿಲ್ಲ ಅವು ಸಬ್ ಎಕ್ಸಾಮ್ಗೆ. ಮತ್ತೆ ಅದಕ್ಕೆ ಭಾಳ ಅಜಗಜಾಂತರ ವ್ಯತ್ಯಾಸ ಆಗ್ಬಿಟ್ಟೈತೆ, ಭಾಳ ಡಿಫ್ರೆನ್ಸ್ ಆಗಿತ್ತು. ಅದು ಒಂದು ಫೀಲ್ ಮಾಡ್ತೇವೆ ನಾವು. ಒಂದು ಸೋರ್ಸ್, ಬಲ್ಕ್ ಸೋರ್ಸ್ ಕೊಡೋದು, ಆಮೇಲೆ ಅದ್ರಾಗ ನಮ್ಮ ಕ್ವಶನ್ಸ್ ಬಿದ್ದು ಅಂತ ಹೇಳ್ತಾರೆ ಆಕ್ಚುಲಿ. ಹಂಗ್ ಕೊಡುದಲ್ರಿ, ಅದ್ರ ಎಲ್ಲಿ ಮೆಂಟರ್ಶಿಪ್ ಅಲ್ಲ ನನ್ನ ಪ್ರಕಾರ. ಈಗ ಒಂದು 500-600 ಪೇಜಸ್ ನಿಮ್ಗೆ ನೋಟ್ಸ್ ಕೊಟ್ಟು ಅದ್ರಾನು ಕ್ವಶನ್ಸ್ ಬೀಳಬೇಕು. ಮತ್ತೆ ಎಲ್ಲ ನೀವು ಅದ್ರ ಕಂಟೆಂಟ್ನಾಗ 500 ಪೇಜ್ ಹಾಕಿದ್ರೆ ಮತ್ತೆ ಅದ್ರಾಗ ಬೀಳುತ್ತೆ. ನಾವು ಆಕ್ಚುಲಿ ಪಾಲಿಟಿ ಹೆಂಗ್ ಮಾಡಿವ್ರಿ, ಬರೀ ಓನ್ಲಿ 90 ಪೇಜಸ್ ಮಾಡಿತ್ ನೋಟ್ಸ್. ಆಲ್ಮೋಸ್ಟ್ ನಿಮ್ಗೆ ಇದು ಈ ಗ್ರೌಂಡ್ ಟೆಸ್ಟ್ ಮಾಡಿಬಿಟ್ಟೆ ಆಲ್ರೆಡಿ. KA ರೀಸೆಂಟ್ಲಿ PC ಎಕ್ಸಾಮ್ ನಡೆಸಿತ್ತಲ್ಲ, ಅದ್ರಾಗ ಅಷ್ಟು ಹೀಟ್ ಆಗ್ಯಾವು. ಹಂಗಂತ ಹೇಳಿ ನಾನು ಹಿಂಗ ಅನ್ಕೊಳತ್ಲ. PC ಎಕ್ಸಾಮ್ ನೀವು ಹೆಂಗ್ ನೋಡ್ರಲ್ಲ, ಅದು ಲೆವೆಲ್ ಹೆಂಗ್ ಆಕ್ಚುಲಿ ಚೇಂಜ್ ಮಾಡ್ಯಾರ ಅವರು. ಟೈಮ್ ಮ್ಯಾನೇಜ್ಮೆಂಟ್ ಇಶ್ಯೂ ಅಂತ ಹೇಳಿದ್ರು ಎಲ್ಲರೂ. ಇದು ಅದಕ್ಕೆ ನಾ ಇನ್ನೊಂದು ನಿಮ್ಗೆ ಹೆಂಗ್ ಅಡ್ವಾಂಟೇಜ್ ಹಾಕಿನೋ ಅಂತ ಹೇಳೋದೈತಿ ನಿಮಗೆ. ನಾನು UPSC ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ, ಅದ್ರೊಳಗೆ ನಮ್ಗೆ ಅಂದಾಜು ಒಂದು MCQ ಸಾಲ್ವ್ ಮಾಡೋದು ಒಂದು ನ್ಯಾಕ್ ಐತಿ. ನ್ಯಾಕ್ ಅಥವಾ ನಾವು ಎಬಿಲಿಟಿ ಆಪ್ಟಿಟ್ಯೂಡ್ ಅಂತೀವಲ್ಲ ಅದೈತಿ. ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. KA ಹೆಂಗ್ ವರ್ಕ್ ಆಕಾವು, ಅಥವಾ KPSC ಒಳಗ ಯಾವ ತರ ವರ್ಕ್ ಆಗುತ್ತೆ ಇದು, ಈ ತರ ಯೂಸ್ ಮಾಡಿ ಹೆಂಗ್ ನಾವು ಸಾಲ್ವ್ ಮಾಡಬೇಕು, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡೋ ಅಪ್ರೋಚ್ ಹೆಂಗಿರ್ಬೇಕು ಅನ್ನೋದು ನಿಮ್ಗೆ ಈ ಮೆಂಟರ್ಶಿಪ್ ದಾಗ ನಿಮ್ಗೆ ಪೂರ್ತಿ ಡಿಸ್ಕಸ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಇಲ್ಲಿ ನೋಡ್ರಿ, ಈಗ ಆಕ್ಚುಲಿ ಮೊದ್ಲು ನೀವು ಕೇಳ್ಬೋದು ಒಂದೇನು, ನಾವು ಈಗಾದ್ರೂ ಓದಾಕತ್ತೀವಲ್ಲ ಪಾಲಿಟಿ, ಈಗಾದ್ರೂ ಹಿಸ್ಟ್ರಿ ಓದಾತೀವಿ, ನಮ್ಮ ಹತ್ರ ಸೋರ್ಸ್ ಐತಿ, ನಾವು ಓದಾಕತ್ತೀವಿ, ನಾವು ಸಾಲ್ವ್ ಮಾಡ್ತೀವಿ, ಎಲ್ಲರೂ ಒಂದ್ ಕಡೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತೆಗೆದು ನೋಡ್ತೀವಿ, ಎಲ್ಲರೂ ಒಂದ್ ಕಡೆ ಟೆಸ್ಟ್ ತಗೋತೀವಿ, MCQ ಬಿಡಿಸ್ತೀವಿ. ಆ ತರ ನಡೆಯಲ್ರಿ, ಆ ತರ ಪ್ರಾಬ್ಲಮ್ ಆಗತ್ತೈತಿ ಆಕ್ಚುಲಿ. ಒಂದು ಬೇಸಿಕಲಿ ಒಬ್ರು ಗೈಡೆನ್ಸ್ ಇರ್ಬೇಕು ಆಕ್ಚುಲಿ. ಈಗ ನೋಡ್ರಿ, ಇಲ್ಲೊಬ್ರು ಕೊಡ್ರಿ ನೋಡಿ, ಹೇಗೆ ಶುರು ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ ಸರ್. ಮುಂಚೆ ಇಲ್ಲ ಒಂದ್ ಸಬ್ಜೆಕ್ಟ್ ಹಿಡ್ಕೊಂಡು ಓದೋಕೆ ಕೊಡ್ತಿದ್ವಿ, ಎಷ್ಟು ಟೈಮ್ ಮುಗಿಸ್ಬೇಕು ಅನ್ನೋದು ಟಾರ್ಗೆಟ್ ಇರಲಿಲ್ಲ, ಕನ್ಸಿಸ್ಟೆಂಟ್ ಆಗಿ ಓದಿರೋದು ಅನ್ನೋದ್ರ ಡಿಸಿಪ್ಲಿನ್ ಮಿಸ್ ಆಗ್ತಿತ್ತು ಅಂತ. ಸಬ್ಜೆಕ್ಟ್ ಬಗ್ಗೆ ಕ್ಲಾರಿಟಿ ಕೂಡ 100% ಅಂತೂ ಇರಲಿಲ್ಲ ಅಂತ. ಸರ್ ಓದೋ ಒಂದು ಟಾಪಿಕ್ ಕೂಡ ತಳ ಬುಡ ಹಿಡ್ಕೊಂಡು ಎಲ್ಲ ಕವರ್ ಮಾಡಿಸ್ತೀರಾ. ಏನ್ ಹೇಳಿದಾನ ಇದು, ಅದಕ್ಕೆ ಹೇಳಿದ್ನಂದ್ರೆ ನಿಮ್ಗೆ ಎಲ್ಲ ಎಕ್ಸಾಮ್ಸಿಗೂ ಕವರ್ ಆಗ್ಬೇಕದು. ಜಸ್ಟ್ ನಾವು ಯಾವ್ದೋ ಒಂದು ವಿಲೇಜ್ ಅಕೌಂಟೆಂಟಿಗೆ ನೀವು ಮೆಂಟರ್ಶಿಪ್ ಮಾಡತ್ತೀವಿ ಅಂದ್ರೆ ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಷ್ಟೇ ಕ್ಲಿಯರ್ ಮಾಡ್ಸಲ್ಲ. ಅದೇ ಆಲ್ಮೋಸ್ಟ್ ಯಾವ ಬೇಕಾದ ಎಕ್ಸಾಮ್ ಬರೀರಿ ನೀವು, ಆ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ ಬಿದ್ದು ಅಂದ್ರೆ ಅವು ಸೀಟ್ ಆಗ್ಲೇಬೇಕು ಕಂಪಲ್ಸರಿ. ಆ ತರ ಪ್ರತಿಯೊಂದು ವಿಷಯದ ಮೇಲೆ ತುಂಬಾ ಡೆಪ್ತ್ ಒಳಗೆ ಕವರ್ ಮಾಡೋದು ಯಾವ್ದು ಬೇಕಾದ ವಿಷಯ ಆಗಲಿ. ಅದಾ ಇದೆಲ್ಲ ಹೇಳ್ಯಾರ ಅವ್ರು. ಸರ ಥ್ಯಾಂಕ್ ಯು ಸೊ ಮಚ್. PYQ ಸಾಲ್ವಿಂಗ್ ಮೆಥಡ್ ಪ್ರತಿಯೊಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದು ಅಂತ ಹೇಳಿ. ಅದಾ ಈ ಒನ್ ಲೈನ್ ಹೇಳ್ಬೇಕಂದ್ರೆ, ವೆದರ್ ಇಟ್ಸ್ ನೋಟ್ಸ್ ಯು ಆರ್ ಪ್ರೊವೈಡೆಡ್ ಫಾರ್ ಯುವರ್ ಡಿಸ್ಕಷನ್ ವಿಡಿಯೋಸ್, ದೇ ಆರ್ ಅಬ್ಸಲ್ಯೂಟ್ಲಿ ಅಮೇಜಿಂಗ್ ಅಂತ ಹೇಳಾರ. PC ಎಕ್ಸಾಮ್ ಹೆಲ್ಡ್ ಆನ್ ಆಗಸ್ಟ್, ಐ ಡಿಡಂಟ್ ಮಿಸ್ ಎನಿ ಸಿಂಗಲ್ ಕ್ವಶನ್ ಫ್ರಮ್ ಹಿಸ್ಟ್ರಿ ಅಂಡ್ ಪೊಲಿಟಿಕಲ್ ಸೈನ್ಸ್. ಅದಲ್ರಿ ಭಾಳದಾವ ಇವು, ನಿಮ್ಗೆ ಓದ್ಕೋತ ಕುಂತ್ರೆ ನಿಮ್ಗೆ ಟೈಮ್ ಹಿಡಿತೈತಿ. ಆಕ್ಚುಲಿ ನೋಡ್ರಿ, ಎಲ್ಲರೂ ನೋಡು PYQs ಆಗ ಇಲ್ಲೊಂದು ಇಬ್ಬರು ಹೇಳ್ಯಾರ ನೋಡ್ರಿ, ಈ ಮೆಂಟರ್ಶಿಪ್ ತಗೊಂಡಿರಲಿಲ್ಲ ಅಂದ್ರೆ ತುಂಬಾ ಲಾಸ್ ಆಗ್ತಿತ್ತು ಅಂತ ನನ್ನ ಒಪಿನಿಯನ್. ಬಿಕಾಸ್ ನೀನು PYQ ಎಕ್ಸ್ಪ್ಲೇನ್ ನೋಡ್ರಿ, ಎಲ್ಲರೂ PYQ ಎಕ್ಸ್ಪ್ಲೇನ್ ಬಗ್ಗೆ ಎದಕ್ಕೆ ಮಾತಾಡತ್ತಾರ ಅಂದ್ರೆ, ಇದು ನಮ್ಮ ಟ್ರೇಡ್ ಮಾರ್ಕ್. ಇದು ಇದ್ರ ಹೆಂಗ್ ಸಾಲ್ವ್ ಮಾಡ್ಬೇಕು, ಇದು ಆಕ್ಚುಲಿ ಮಾರ್ಕೆಟ್ನಾಗ ಯಾರು ಮಾಡತ್ತಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಮುಖಾಂತರ ನಿಮ್ಗೆ ರಿವಿಷನ್ ಮಾಡಿಸೋದಾಗ್ಲಿ, ಎಕ್ಸಾಮ್ ಓರಿಯೆಂಟೆಡ್ ಕಂಟೆಂಟ್ ಕೊಡೋದಾಗ್ಲಿ, ಎಲ್ಲರೂ ಕೊಡ್ತಾರೆ ಸೋರ್ಸ್. ಆದ್ರೆ ಎಕ್ಸಾಮಿಗೆ ಹಿಟ್ ಆಗುವಂತ ಕ್ವಶನ್ಸ್ ಕೊಡ್ಬೇಕು ನಿಮಗೆ. ಯೂಸ್ಫುಲ್ ಆಗಿದೆ. ಮೊದಲು ಬಾರಿ ಓದೋದು, ರಿವಿಷನ್ ಮಾಡೋದು ಅಷ್ಟೇ ಮಾಡ್ತಿದ್ದೆ. ಇವಾಗ PYQ ಸಾಲ್ವ್ ಮಾಡೋದ್ರಿಂದ ಎಷ್ಟು ಯೂಸ್ ಇದೆ ಅಂತ ಗೊತ್ತಾಯ್ತು. ಜಸ್ಟ್ 499 rupeesಗೆ ತುಂಬಾ ಯೂಸ್ಫುಲ್ ಆಗಿರೋ ಮೆಂಟರ್ಶಿಪ್ ಕೊಡ್ತೀರಾ, ಥ್ಯಾಂಕ್ ಯು ಅನ್ಕೊಟ್ರು. ಅದ್ರಲ್ಲಿ ನಿಮ್ಗೆ ಎಲ್ಲ ಫೀಡ್ಬ್ಯಾಕ್ ಚಲೋ ಐತಿ. ಇದನ್ನ ಆಕ್ಚುಲಿ ಟೆಸ್ಟ್ ಮಾಡಿದ್ದೈತಿ. ಇದೇನ್ ಕೋರ್ಸ್ ಐತಲ್ಲ ಆಲ್ರೆಡಿ ಟೆಸ್ಟ್ ಮಾಡಿ ವರ್ಕ್ ಆಗತೈತಿ. ಅದಕ್ಕೆ ಎಲಿಮಿನೇಟ್ ಮಾಡಿ ಬಿಡಿಸೋಕೆ ಅಂತ ಗೊತ್ತಿರಲಿಲ್ಲ. ಇದು ನೋಡ್ರಿ, ಇವೆಲ್ಲ ನಮ್ಮ ಟ್ರೇಡ್ ಮಾರ್ಕ್ಗಳು ಇವೆಲ್ಲ. ಆಯ್ತಾ, ಈ ತರ ಇವೆಲ್ಲ ಓದ್ಕೋತ ಕುಂತ್ರೆ ನಿಮ್ಗೆ ಟೈಮ್ ಆಗತ್ತೆ. ಇವ್ ನೀವು ಬೇಕಾದ್ರೆ ಇಷ್ಟ ನಿಮ್ಗೆ ಪಾಸ್ ಮಾಡಿರ್ತೀನಿ. ಏನದು ಪಾಸ್ ಮಾಡಿ ಓದ್ರಿ ಬೇಕಾದ್ರೆ. ನಿಮ್ಗೆ ಏನಾರ ಅಷ್ಟು ನಂಬಿಕೆ ಇರಲಿಲ್ಲ ಅಂದ್ರೆ ನೋಡಿ, ಎಕ್ಸಲೆಂಟ್ ಗೈಡೆನ್ಸ್, KA ಓರಿಯೆಂಟೆಡ್ PYQs, UPSC PYQs help us understand the pattern of the questions, improves our preparation. I really appreciate your teaching style, explain difficult topics ಸಿಂಪಲ್ ಅಂಡ್ ಲಾಜಿಕಲ್ ವೇ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವುದೋ ಒಂದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರು. ಬೂಸ್ಟೆಡ್ ಮೈ ಕಾನ್ಫಿಡೆನ್ಸ್, ಡೆಡಿಕೇಟೆಡ್ ಕಂಟಿನ್ಯೂಸ್ ಸಪೋರ್ಟ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ಸೇಮ್ ಟೀಚಿಂಗ್ ಸ್ಟೈಲ್ ಇಂದ ಕಮ್ಯುನಿಕೇಶನ್ ಆಲ್ಸೋ, ಥ್ಯಾಂಕ್ ಯು ಸರ್ ಅಂತ. ಅರ್ಥತಾ, ಈ ತರ ನಾವು ನಿಮ್ಗೆ ಆಲ್ರೆಡಿ ಡೆಲಿವರ್ ಮಾಡೇವಿ ಇದನ್ನ ರಿಸಲ್ಟ್ಸ್.
ಇಲ್ಲಿ ಅದಾವು. ಇವು ಆಕ್ಚುಲಿ ಪೊಲಿಟಿನ್ ನಾವು 7 ಡೇಸ್ದಾಗ ಕವರ್ ಮಾಡಿದ್ದೆವು. ಆ ತರ ನೀವು ಪೊಲಿಟಿ ಮೊದ್ಲು ಹೆಂಗ್ ಕವರ್ ಮಾಡ್ತಿದ್ರ ಆಮೇಲೆ ಅವ್ರಿಗೆ ಏನ್ ಅಪ್ರೋಚ್ ಚೇಂಜ್ ಆತ ಅಂತ ಎಲ್ಲರೂ ಹಾಕ್ಯಾರ ನೋಡ್ರಿ. ಎಲ್ಲರೂ ಇವ್ನ ಭಾಳ ತನ ನಿಮ್ಗ ವೇಸ್ಟ್ ಅನ್ಸುತ್ತೆ ಟೈಮ್. ಇದನ್ನೆಲ್ಲ ನೋಡ್ಕೋರಿ ಒಂದ್ಸತ. ಬೇಕಾದ್ರೆ ಪಾಸ್ ಮಾಡಿ ನೋಡ್ರಿ. ವೆರಿ ಡೀಪ್ ನಾಲೆಜ್ ಇಟ್ ಕಮ್ಸ್ ಟು ಸಾಲ್ವಿಂಗ್ ಕ್ವಶನ್ ಪೇಪರ್ಸ್ ನೋಡ್ರಿ. ಇದ ಟ್ರೇಡ್ ಮಾರ್ಕ್ ನಮ್ದು. ಆಕ್ಚುಲಿ ನಿಮ್ಗೆ ಕಲ್ಸೋದು ದೊಡ್ಡದಲ್ಲ, ಒಂದು ಕೋಚಿಂಗ್ ಕೊಡೋದು ದೊಡ್ಡದಲ್ಲ, ಅಥವಾ ಒಂದು ನೋಟ್ಸ್ ಕೊಟ್ಟು ಓದ್ರೆ ಅನ್ನೋದು ದೊಡ್ಡದಲ್ಲ. ಅದನ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು ನಾವು, ಅಥವಾ ಸಾಲ್ವ್ ಮಾಡಕ್ ಈಸಿ ಹೆಂಗ್ ಮಾಡ್ಬೇಕು. ಹುಡುಗರಿಗೆ ಎಷ್ಟು ಸ್ಟೂಡೆಂಟ್ಸ್ಗೆ ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿ ಮಾಡಕ್ ಟ್ರೈ ಮಾಡ್ತಾರೆ. ಅರ್ಥತಾ? ಈ ತರ ಇದನ್ನ ಕೋರ್ಸ್ ಡಿಸೈನ್ ಮಾಡ್ಯಾವ ನೋಡ್ರಿ. ಈಗ ಜಾಯ್ನ್ ಆಗಿದ್ದಕ್ಕೆ ಅದು ಬರೀ 2499 ಅಂತ ಕೊಟ್ರು. ಲೆವೆಲ್ ಸೆಕೆಂಡ್ ಎಲ್ಲರೂ ಅದೇ ಹೇಳಿದ್ದು, ಬರೀ ಕ್ವಾಲಿಟಿ ಓನ್ಲಿ ಫಾರ್ 500 ನೋಡ್ರಿ. ಎಲ್ಲರೂ ಅದೇ ಹೇಳಕತ್ತಿದ್ದಲ್ಲ, ಇಲ್ಲಿ ಬಂದ ಬರೀ 499ಗೆ ನಿಮಗಂತ ಅಷ್ಟೊಂದು ಟೈಮ್ ಡೆಡಿಕೇಟ್ ಮಾಡ್ತಿದ್ರು. 499 rupees ಇರೋದ್ರಿಂದ ಎಷ್ಟು ಕೊಡಾತೀರಿ 499 rupeesದಾಗ ಎಲ್ಲರೂ ಒಪಿನಿಯನ್ ಇತ್ತು. ಅರ್ಥತಾ? ಈ ತರ ಸ್ಟೂಡೆಂಟ್ ಫೀಡ್ಬ್ಯಾಕ್ ಐತಿ. ನಾವು ಇದನ್ನ KAS ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಈಗ ನೋಡ್ರಿ ಒಂದು ಸ್ಯಾಂಪಲ್ ಹೇಳ್ತೀನಿ ನಿಮ್ಗೆ ಹೆಂಗ್ ಕವರ್ ಮಾಡ್ತೀವಿ ನಾವು ಸಿಲೆಬಸ್ ಅಂತ ಹೇಳಿ. ಈಗ ಇದು ಪೇಪರ್ 1 ಐತಿ. ಪೇಪರ್ 1 ಒಳಗೆ ಏನೈತಿ, ಪೇಪರ್ 1 ಒಳಗೆ ಅವರು ಹ್ಯುಮ್ಯಾನಿಟೀಸ್ ಅಂತ ಕೊಟ್ರ, ಕರೆಂಟ್ ಅಫೇರ್ಸ್ ಅಂತ ಕೊಟ್ರ. ಹ್ಯುಮ್ಯಾನಿಟೀಸ್ ಅಂತ ಒಂದು ಐತಿ, ಕರೆಂಟ್ ಅಫೇರ್ಸ್ ಒಂದು ಐತಿ. ಕರೆಂಟ್ ಅಫೇರ್ಸ್ 40 ಕ್ವಶನ್ಸ್ ಬೀಳ್ತಾವ, 80 ಮಾರ್ಕ್ಸ್. ಹ್ಯುಮ್ಯಾನಿಟೀಸ್ 60 ಕ್ವಶನ್ಸ್ ಬೀಳ್ತಾವ, 120 ಮಾರ್ಕ್ಸ್. ಇದೈತ್ಲಾ, ಇದು ಪೇಪರ್ 1 ನಾವು ಆಲ್ರೆಡಿ UPSC ಓದಿರೋ ಯಾರ್ಯಾರು ಅದರಿ ಅಥವಾ GS GK ಸಿಲೆಬಸ್ ಏನ್ ಕವರ್ ಮಾಡಿರ್ತಾರಲ್ಲ ಅವ್ರಿಗೆ ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಐತಿ. ನೀವು ಅನ್ಕೋಬಹುದು ಈ KA ಸಿಲೆಬಸ್ ಬೇರೆ ಐತಿ, KA ಸಿಲೆಬಸ್ ಬೇರೆ ಇಲ್ರಿ, ಇದೇ ಸಿಲೆಬಸ್ ಐತಿ, ಆದ್ರೆ ಬೇರೆ ತರ ಫ್ರೇಮ್ ಮಾಡಿರ್ತಾರ ಅಷ್ಟೇ ಅವ್ರು. ನಾವು ಪ್ರೀವಿಯಸ್ ಇಯರ್ ಕ್ವಶನ್ ತೆಗೆದು ನೋಡಿದ್ರೆ ಎಲ್ಲ ಮ್ಯಾಚ್ ಹಾಕೋ, ಸೇಮ್ ಟು ಸೇಮ್ ಅದಾವೆಲ್ಲ. ಅದು ಕೇಳತ್ತೀನಿ ನಿಮ್ಗೆ. ಅರ್ಥತಾ? ಪೇಪರ್ 1 ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡೋದು, ಇದು ಕೋರ್ಸ್ ಸ್ಟಾರ್ಟ್ ಆಗೋದು ಯಾವಾಗ, ಆಗಸ್ಟ್ 9ಕ್ಕೆ ಸ್ಟಾರ್ಟ್ ಆಗುತ್ತೆ ಕೋರ್ಸ್. ಪೇಪರ್ 1 ಕವರ್ ಮಾಡೋದು ನಾವು. ಹ್ಯುಮ್ಯಾನಿಟೀಸ್ ಒಳಗೆ ಏನ್ ಬರ್ತಲ್ಲ, ಮಾನವಿಕ ಶಾಸ್ತ್ರ ಒಳಗೆ, ಅದ್ರಾಗ ಪೊಲಿಟಿ ಬರುತ್ತಾ, ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಇತಿಹಾಸ ಅಥವಾ ಕರ್ನಾಟಕ ಇತಿಹಾಸ, ಜೋಗ್ರಫಿ, ಕರ್ನಾಟಕ ಭೂಗೋಳಶಾಸ್ತ್ರ, ಎಕನಾಮಿ, ಆಮೇಲೆ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಒಳಗೆ ಎಕನಾಮಿಕ್ ಸರ್ವೆ ಮತ್ತೆ ಎಕನಾಮಿಕ್ ಬಜೆಟ್ ಇದನ್ನ ಕವರ್ ಮಾಡ್ತೈತಿ. ಮತ್ತೆ ಕರೆಂಟ್ ಅಫೇರ್ಸ್ ಒಳಗೆ ಸ್ಕೀಮ್ಸ್ ಆತು, ಏನೇನು ಇಂಪಾರ್ಟೆಂಟ್ ಅದಾವ, ಏನೇನು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಆಗ, ಇವೆಂಟ್ಸ್ ಏನಾಗ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆತು, ಆಮೇಲೆ IR ಮ್ಯಾಪಿಂಗ್ ಆತು, ಇವನ್ನೆಲ್ಲ ಕರೆಂಟ್ ಅಫೇರ್ಸ್ ನ ಕವರ್ ಮಾಡ್ತೈತಿ. ಯಾಕಂದ್ರೆ ಇದ್ರ ವೇಟೇಜ್ 40 ಮಾರ್ಕ್ಸ್ ಐತಿ, ಅಂದ್ರೆ 40 ಕ್ವಶನ್ಸ್ 80 ಮಾರ್ಕ್ಸ್ ಐತಿ. ವೇಟೇಜ್ ಭಾಳ ಇರೋದ್ರಿಂದ ಕರೆಂಟ್ ಅಫೇರ್ಸ್ ಇಲ್ಲೇ ಕವರ್ ಮಾಡೋಣ. ಯಾವಾಗ ಆಗಸ್ಟ್ 9 to ಆಗಸ್ಟ್ 22 ಇದು ಫಸ್ಟ್ ಫೇಸ್. ನಿಮ್ಗೆ ಫಸ್ಟ್ ಪೇಪರ್ ಕವರ್ ಆಗುತ್ತೆ ಇಲ್ಲಿ. ಎಲ್ಲಿ ಹ್ಯುಮ್ಯಾನಿಟೀಸ್ ಮತ್ತೆ ಕರೆಂಟ್ ಅಫೇರ್ಸ್ ಇಲ್ಲಿ ಕವರ್ ಮಾಡಿ ಕೊಡ್ತದೆ ನಿಮ್ಗೆ. ರಫ್ಲಿ ಹೇಳ್ಬೇಕಂದ್ರೆ ಹಿಂಗಿಡ್ರಿ, ಕಾನ್ಸ್ಟಿಟ್ಯೂಷನ್ ಒಂದು 8 ಡೇಸ್ ಅಥವಾ 8 ಡೇಸ್ ಅನ್ಕೋರಿ. ಇದೊಂದು ಈ ಕರ್ನಾಟಕ ಹಿಸ್ಟ್ರಿ ಒಂದು ಇರೋದ್ರಿಂದ ಇದೊಂದು 13 ಡೇಸ್ ಆಗುತ್ತೆ. ಜೋಗ್ರಫಿ ಒಂದು 10 ಡೇಸ್ ಆಗ್ಬಹುದು. ಆಮೇಲೆ ಎಕನಾಮಿ ಒಂದು 8 ಡೇಸ್ ಅನ್ಕೋರಿ. ಆಮೇಲೆ ಕರೆಂಟ್ ಅಫೇರ್ಸ್ ಇದನ್ನ ಓವರ್ ಆಲ್ ಕವರ್ ಮಾಡ್ತಾರೆ. ಈಗ ಹೆಂಗ್ ಕವರ್ ಮಾಡ್ತಾರಲ್ಲ 45 ಡೇಸ್ ಪ್ಲಾನ್ ಐತೆ ಫಸ್ಟ್ ಫೇಸ್ ನಾಗ. ಇದು ಕರೆಂಟ್ ಅಫೇರ್ಸ್ ಡೈಲಿ ಟಾರ್ಗೆಟ್ಸ್ ಕೊಡ್ಕೊಂತ ಹೋಗುತ್ತೆ ನಿಮ್ಗೆ ಕವರ್ ಮಾಡಕ್. ಈ ಮಂತ್ ಇವು ಕವರ್ ಮಾಡ್ರಿ, ಈ ಮಂತ್ ಇವು ಕವರ್ ಮಾಡಿ ಡೈಲಿ ಟಾರ್ಗೆಟ್ಸ್ ಹಿಂಗ್ ಕೊಡ್ಕೊತ ಹೋಗ್ತೇವೆ. ಇದು ಫಸ್ಟ್ ಫೇಸ್ ಆಗುತ್ತೆ. ಎರಡನೇ ಫೇಸ್ ಒಳಗೆ ಏನ್ ಮಾಡೋದು, ಎರಡನೇ ಫೇಸ್ ಅದು ಏನೈತಿ ಸಿಲೆಬಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಆಕ್ಚುಲಿ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲರೂ. ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನ ಅಂದ್ರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್. ಈ ಕರ್ನಾಟಕ ಕರೆಂಟ್ ಅಫೇರ್ಸ್ ಐತಾ 40 ಕ್ವಶನ್ಸ್ ಐತಿ, 80 ಮಾರ್ಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇದು. ಅರ್ಥದ? ಇವ್ನ ಸಿಲೆಬಸ್ ತರ ನೋಡೋಕಿತ ನೀವು ಇಷ್ಟು ಸೆಕ್ಷನ್ಸ್ ಮುಗಿಸ್ಬೇಕಂತ ಹಿಡ್ಕೊಂಡ್ಬಿಡ್ರಿ. 1ನೇ ಸೆಕ್ಷನ್, 2ನೇ ಸೆಕ್ಷನ್, 3ನೇ ಸೆಕ್ಷನ್, 4, 5 ಸೆಕ್ಷನ್ ಅದಾವ. ಮೆಂಟಲ್ ಎಬಿಲಿಟಿ ಒಂದು ಐತಿ, 30 ಕ್ವಶನ್, 60 ಮಾರ್ಕ್ಸ್. ಜನರಲ್ ಸೈನ್ಸ್, ಟೆಕ್ನಾಲಜಿ, ಎನ್ವೈರ್ಮೆಂಟ್, ಇದ್ರಾಗ ಏನು ಬರುತ್ತೆ, ಎನ್ವೈರ್ಮೆಂಟ್ ಅಂಡ್ ಟೆಕ್ನಾಲಜಿ ಒಂದು ಬರುತ್ತೆ, ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ಬರುತ್ತೆ. ನೀವು ನಿಮಗೆಲ್ಲ ಕ್ಲಾರಿಟಿ ಕೊಡ್ತೀನಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಫ್ರೆನ್ಸ್ ಏನು, ಜನರಲ್ ಸೈನ್ಸ್ಗೆ ಏನು ಬೇರೆ ಓದಬೇಕು, ಇವೆಲ್ಲ ಬೇರೆ ಬೇರೆ ಕವರ್ ಮಾಡೋಣ. ಇದು ಪೇಪರ್ 2. ಪೇಪರ್ 2 ಒಳಗೆ ಸೆಪ್ಟೆಂಬರ್ 24 ಟು ಅಕ್ಟೋಬರ್ 24 ನಡೀತೈತಿ. ಇದು ಪೇಪರ್ 2. ಇದು ಒಂದು ರಫ್ಲಿ 30 ಡೇಸ್ ಅನ್ಕೋರಿ. ಇದು 30 ಡೇಸ್ ನಡೀತೈತಿ, ಇದು 45 ಡೇಸ್ ನಡೀತೈತಿ. ಯಾವುದು ಇದು 45 ಡೇಸ್, ಇದು 30 ಡೇಸ್. ಅರ್ಥಾತ್ ಕರ್ನಾಟಕ ಇಲ್ಲಿ ಏನೇನು ಕವರ್ ಮಾಡ್ತೀವಿ, ಕರ್ನಾಟಕ ಕರೆಂಟ್ ಅಫೇರ್ಸ್, ಎಕನಾಮಿಕ್ ಸರ್ವೆ, ಬಜೆಟ್, ಆ ಕರ್ನಾಟಕ ರಿಲೇಟೆಡ್ ಏನೇನು ಡೆವಲಪ್ಮೆಂಟ್ಸ್ ಆಗ ಇವನ್ನೆಲ್ಲ ಕ್ಲಾಸಸ್ ಇರಲ್ರಿ, ಮತ್ತೆ ಕ್ಲಾಸಸ್ ಇರಲ್ಲ, ನಿಮ್ಗೆ ಕಂಟೆಂಟ್ ಕೊಡ್ತೈತಿ. ಆದಷ್ಟು ನಾನು ನಿಮ್ಗೆ ಏನ್ ಮಾಡ್ತೀನಿ, ಇದನ್ನ ಟ್ರೈ ಮಾಡ್ತೀನಿ. ಏನ ನಿಮ್ಗೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಶಾರ್ಟ್ ರಿವಿಷನ್ ವಿಡಿಯೋ ಮಾಡಿ ಹಾಕಕ ನಾನು ನಿಮ್ಗೆ ಟ್ರೈ ಮಾಡ್ತೀನಿ. ಅರ್ಥತಾ? ಆಮೇಲೆ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಎನ್ವೈರ್ಮೆಂಟ್ ಅಂಡ್ ಎಕಾಲಜಿ ಪರಿಸರ ಅಧ್ಯಯನ ಅಂತೇಳಿ ಅದೊಂದು. ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇರೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಫೆನ್ಸ್ ಆತು, ಸ್ಪೇಸ್, ಇವೆಲ್ಲ ಬರ್ತಾವಲ್ಲ, ಬಯೋಟೆಕ್ನಾಲಜಿ, ಕ್ಲೈಮೇಟ್ ಚೇಂಜ್, ಇವು ಬರ್ತಾವೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಪೊಲ್ಯೂಷನ್. ಆಮೇಲೆ ಜನರಲ್ ಸೈನ್ಸ್ ಒಳಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವೇನು ಕೇಳತ್ತಾರ ಅವರು, ಜನರಲ್ ಕೇಳತ್ತಾರ. ಜನರಲ್ ಅಂದ್ರೆ ಅಪ್ಲಿಕೇಶನ್ ಬೇಸ್ಡ್ ಕೇಳತ್ತಾರಲ್ಲ, ಇದನ್ನ ಹೆಂಗ್ ಕವರ್ ಮಾಡೋದು ಅಂತ ಈ 2ನೇ ಫೇಸ್ ನ ನೋಡೋದು. ಇದು 30 ಡೇಸ್ ಅದು. ಲಾಸ್ಟ್ ಫೇಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಎಷ್ಟು ಉಳಿತ್ರಿ, ಲಾಸ್ಟ್ 15 ಡೇಸ್ ಏನಿಲ್ಲ, ಇದಕ್ಕೆ ನಾನು ಏನು ಕಳಿತೀನಿ ಅಂದ್ರೆ ಇಂಟೆನ್ಸಿವ್ ಪ್ರಿಪರೇಷನ್ ಅಂತೀನಿ. ಅಂದ್ರೆ ಎಕ್ಸಾಮ್ ಮೋಡ್ದಾಗ ಇರ್ಬೇಕು ನೀವು ಕಂಪ್ಲೀಟ್ಲಿ. ಎಕ್ಸಾಮ್ ಮೋಡ್ ಅಂತ ನಾ ಇದಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ, ಈಗ ಟೈಮ್ ಮ್ಯಾನೇಜ್ಮೆಂಟ್ ಇಶ್ಯೂ ಆಗಿರುತ್ತೆ ಒಬ್ಬೊಬ್ಬರಿಗೆ. ಡೈಲಿ ನಿಮ್ಗೆ ಏನಿಲ್ಲ ಅಂದ್ರೂ 200 to 300 MCQs ಸಾಲ್ವ್ ಮಾಡ್ಬೇಕು ನೀವು ಲಾಸ್ಟ್ 15 ಡೇಸ್ದಾಗ. ಅಂದ್ರೆ ಮುಂಜಾನೆ ಎದ್ದುಕೊಳ್ಳೆ ಸಂಜೆ ಮಟ್ಟ ಆಲ್ಮೋಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಥವಾ ಯಾವುದೇ MCQ ಬಿಡಿಸೋದು, ಅದ್ರ ಮುಖಾಂತರ ರಿವಿಷನ್ ಮಾಡೋದು ನೋಡಿ. ಅರ್ಥತಾ? ಇದನ್ನ ಲಾಸ್ಟ್ 15 ಡೇಸ್ ಆಲ್ಮೋಸ್ಟ್ ಎಕ್ಸಾಮ್ ಮೋಡ್ ಪ್ರಿಪರೇಷನ್ ಮಾಡಬೇಕು. ಇಂಟೆನ್ಸ್ ರಿವಿಷನ್ ಎಲ್ಲ ಫೇಸ್ 1, ಫೇಸ್ 2 ಕವರ್ ಮಾಡಿದ್ದೀನಿ. ಎಲ್ಲ 15 ಡೇಸ್ನ ರಿವಿಷನ್ ಮಾಡಿ ಹೋಗುದು. ಇದು 3ನೇ ರಿವಿಷನ್. ಇಲ್ಲ ನಿಮ್ಗೆ ಕೇಳಬಹುದು ನೀವು, ಏನೋ ಫಸ್ಟ್ ಫೇಸ್ ಒಳಗೆ ಕವರ್ ಮಾಡಿದ್ದೀನಿ, ಇನ್ನೊಮ್ಮೆ ರಿವಿಷನ್ ಮಾಡ್ಬೇಕಲ್ಲ ನಾವು ಅಂತೇಳಿ. ಅದನ್ನ ನಾನು ನಿಮ್ಗೆ ಕ್ಲಾರಿಟಿ ಕೊಡೋದಾದ್ರೆ, ಇಲ್ಲೇನು ಫಸ್ಟ್ ಫೇಸ್ನಾಗ ನೀವು ಕಂಪ್ಲೀಟ್ ಮಾಡಿರ್ತಿರಲ್ಲ ಇವನ್ನ, ಹ್ಯುಮ್ಯಾನಿಟೀಸ್ ಅಥವಾ ಕರೆಂಟ್ ಅಫೇರ್ಸ್, ಇವನ್ನ ಇಲ್ಲಿ ಕವರ್ ಮಾಡ್ತಿರತ್ತಲ್ಲ, ಇದ್ರ ಜೊತೆನ ಡೈಲಿ ರಿವಿಷನ್ ಮಾಡೋದು. ಇಲ್ಲೇ
ಡೈಲಿ MCQs ಮುಖಾಂತರ ಇವನ್ನ ರಿವಿಷನ್ ಮಾಡ್ಸತ್ತೀನಿ. ಅರ್ಥತಾ? ಇವನ್ನ 1ನೇ ಫೇಸ್‌ದಿಂದ 2ನೇ ಫೇಸಿಗೆ ರಿವಿಷನ್ ಪ್ಲಸ್ ಈ 2ನೇ ಫೇಸ್‌ನ ಇವು ಸಬ್ಜೆಕ್ಟ್ಸ್ ಕವರ್ ಮಾಡ್ತೇವೆ. ಆಮೇಲೆ ಲಾಸ್ಟ್ ಫೇಸ್ ಬಗ್ಗೆ ಹೇಳಿದೆ. ಲಾಸ್ಟ್ 15 ಡೇಸ್ ಎಕ್ಸಾಮ್ ಮೋಡ್ ಅಂತ ಹೇಳಿದ್ದೆ ನಾನು. ಅರ್ಥತಾ? ಈಗ ಒಬ್ಬರು ಏನ್ ಕೇಳ್ಬೋದು ನಮ್ಗೆ, ಡೈಲಿ ರೂಟೀನ್ ಏನಿರುತ್ತೆ ನಮ್ದು ಅಂತ ಕೇಳ್ಬೋದು. ನೀವ್ ಏನೇನ್ ಕೊಡ್ತೀರಿ ನಮ್ಗೆ ಅಂತ ಹೇಳಿ. ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಡೈಲಿ ಟಾರ್ಗೆಟ್ಸ್ ಅಪ್ಲೋಡ್ ಮಾಡ್ತಾರೆ. ಯಾವ ಕವರ್ ಮಾಡ್ಬೇಕು ಇವತ್ತು. ಈ ಎಕ್ಸಾಂಪಲ್ ತಗೋ, ಈ ಪೊಲಿಟಿ ಅಥವಾ ಸಂವಿಧಾನ ಸ್ಟಾರ್ಟ್ ಮಾಡಿದೀವಿ. ಈಗ ಡೇ ಒನ್ ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಈ ತರ ಕೊಡ್ತೀವಿ. DPSP ಕವರ್ ಮಾಡ್ರಿ ಅಂತ ಹೇಳಿ. ಅದ್ರ ಬೇಸ್ ಮೇಲೆ ನಾವೇನ್ ಮಾಡ್ತೇವೆ, ಕಂಟೆಂಟ್ ಕೊಡ್ತೀವಿ. ಕಂಟೆಂಟ್ ಅಥವಾ ನೋಟ್ಸ್ ಕೊಡ್ತೇವೆ. ಎಕ್ಸಾಮ್ ಸ್ಪೆಸಿಫಿಕ್ ನೋಟ್ಸ್ ಯಾವ್ಯಾವ ಕೇಳಬಹುದು, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಏನೇನು ಕೇಳಬಹುದು, ಅಥವಾ MCQ ಬೇಸ್ಡ್ ಎಕ್ಸಾಮ್ಸ್ ಇಂದ ಏನೇನು ಕೇಳಬಹುದು ಅಂತ ಹೇಳಿ ಅವ್ನು ನಾನು ನಿಮಗೆ ಕೊಡ್ತೇವೆ, ಕಂಟೆಂಟ್ ಅಥವಾ ನೋಟ್ಸ್. ಆಮೇಲೆ ಓವರ್ವ್ಯೂ ವಿಡಿಯೋ ಅಂತ ಆಗ್ತದೆ. ಓವರ್ವ್ಯೂ ವಿಡಿಯೋ ಅಂದ್ರೆ ಈ ಟಾರ್ಗೆಟ್ಸ್ ಅನ್ನು ನಿಮಗೆ ಕೊಟ್ಟು ಬಿಟ್ರೆ ಆಗಂಗಿಲ್ಲ. ಇವ್ನ ಹೆಂಗ್ ಕವರ್ ಮಾಡಬೇಕು, ಇದ್ರ ಪ್ರಯಾರಿಟಿ ಬೇಸಿಸ್ ಏನು, ಯಾವ್ದಾದ್ಮೇಲೆ ಯಾವ್ದು ಕವರ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕವರ್ ಮಾಡ್ತೀವಿ. ಅರ್ಥತಾ? ಈ ನೆಕ್ಸ್ಟ್ ನೋಡ್ರಿ, PYQs ವಿಲ್ ಬಿ ಶೇರ್ಡ್ ಫಾರ್ ದ ಪ್ರಾಕ್ಟೀಸ್. ಈಗ ಈವ್ನಿಂಗ್ ಏನಿರುತ್ತಲ್ಲ, ಇದ್ರ ಬೇಸ್ ಮೇಲೆ, ಈ ಡೈಲಿ ಟಾರ್ಗೆಟ್ಸ್ ಬೇಸ್ ಮೇಲೆ ಏನೇನು ಪ್ರೀವಿಯಸ್ ಇಯರ್ ಕ್ವಶನ್ ಕೇಳ್ಯಾರಲ್ಲ, UPSC ಆಗಿ ಏನೇನು ಕೇಳ್ಯಾರ, KPSC ಆಗಿ ಏನೇನು ಕೇಳ್ಯಾರ, AEದಾಗ ಏನೇನು ಕೇಳ್ಯಾರ, ಅಥವಾ UPSC ಬೇರೆ ಬೇರೆ ಎಕ್ಸಾಮ್ ನಡೆಸಲ್ಲ, CDS ಆತು, CAPF ಆತು, ಇವೆಲ್ಲ ಎಕ್ಸಾಮ್ಸ್ ದಾಗ ಈ ರಿಲೇಟೆಡ್ ಏನೇನು ಕೇಳ್ಯಾರಲ್ಲ ಅವ್ನು ನಿಮ್ಗೆ ಒಂದು ಪ್ರಾಕ್ಟೀಸ್ MCQs ತರ ಹಾಕ್ತೀವಿ. ಇದನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಈವ್ನಿಂಗ್ ಹಾಕ್ತೀವಿ. ಇವ್ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರ್ಬೇಕು. ನಾ ಏನ್ ಮಾಡ್ತೀನಿ, ನಿಮ್ಗೆ ಪ್ರೀವಿಯಸ್ ಇಯರ್ ಡಿಸ್ಕಷನ್ ಕ್ಲಾಸ್ ಮಾಡ್ತೀನಿ. ಇದ್ರ ಮೇಲೆ ಇವೇನ್ PDF ಕಳಿಸಿರುತ್ತಲ್ಲ ಅವನ್ನೇ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಡಿಸ್ಕಸ್ ಮಾಡ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಇದನ್ನ ವಿಡಿಯೋ ಅಥವಾ ಕ್ಲಾಸ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಅರ್ಥತಾ? ಆಕ್ಚುಲಿ ಇದೇ ವರ್ಕ್ ಆಗತ್ತಿದ್ರಿ. ಈ 3ನೇ ಪಾರ್ಟ್ ಏನಿಲ್ಲ ಇದೇ ಎಲ್ಲರಿಗೂ. ಬೇಕಾದ್ರೆ ನೀವು ಇಲ್ಲಿ ರಿವ್ಯೂದ ನೋಡಿದ್ರೆ ಎಲ್ಲರೂ ಬರೀ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಬಗ್ಗೆನೇ ಹೇಳ್ಯಾರ. ಎಲ್ಲರೂ ಎಲ್ಲಿ ಮಿಸ್ ಆಗಿಲ್ಲ ಅದು. MCQ ಡಿಸ್ಕಷನ್ ವಿಡಿಯೋ ಎಲ್ಲ, ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ವಿಡಿಯೋ, PYQs ಇವ ನಮ್ದು ಮೇಜರ್ ಪಾಯಿಂಟ್ ಅಷ್ಟೇ. ಆಯ್ತಾ? ಈಗ ನೋಡ್ರಿ, PYQs ಇನ್ಕ್ರೀಸ್ ಮಾಡಿ. ತುಂಬಾ PYQs ಕ್ಲಾಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳೋದು. ಆಯ್ತಾ? ಪ್ರೀವಿಯಸ್ ಇಯರ್ ಕ್ವಶನ್ ಮುಖಾಂತರ ಏನ್ ರಿವಿಷನ್ ಮಾಡಿಸ್ತಲ್ಲ ಅದೇ ಬೆನಿಫಿಟ್ ಆಗಿದ್ದೆ ಎಲ್ಲರಿಗೆ. ಇವನ್ನೆಲ್ಲ ಓದಿರಿ ಅಂತ ಅನ್ಕೊಂಡಿನಿ. ಓದಿರ್ಬೇಕಾರೆ ಆಮೇಲೆ ಇನ್ನೊಂದ್ ಸ್ವಲ್ಪ ಬಿಟ್ಟು ನಿಮ್ಗೆ ಟೈಮ್ ಇದ್ರೆ ಹಿಂಗೇನ್ ಮಾಡ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ವಿಡಿಯೋ ಆಗ್ತೈತಿ. ನಿಮ್ಗೆ ಆಲ್ಮೋಸ್ಟ್ ಅಲ್ಲೇ ರಿವಿಷನ್ ಮತ್ತೆ ಕಾನ್ಸೆಪ್ಟ್ ಕ್ಲಾರಿಟಿ ಎಲ್ಲಿರಲ್ಲ, ಅದ್ರ ಮೇಲೆ ನಿಮ್ಗೆ ಕ್ಲಾರಿಟಿ ಕೊಡ್ತದೆ. ಇದು ನಿಮ್ಮ ಡೈಲಿ ರೂಟೀನ್ ಆಗಿರ್ತೈತಿ. ಇದು ನಮ್ಮ ಕಡೆಯಿಂದ ಕೊಡ್ತೇವೆ. ನಿಮ್ಗೆ ಆಲ್ರೆಡಿ ನೀವು ಅನ್ಸುತ್ತ ಏನಾದ್ರೆ ಸಬ್ಜೆಕ್ಟ್ ನಿಮಗೆ ಬೇಸಿಕ್ ಐಡಿಯಾ ಇದ್ರೆ ಸಾಕು. ಆಲ್ಮೋಸ್ಟ್ ನಾವು ಇದನ್ನ ಕವರ್ ಮಾಡಿ ಕೊಡ್ತೀವಿ. ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಕೊಡೋದಿತ್ತು ಏನಂದ್ರೆ, ಈಗ ನೀವು ಕೇಳ್ತೀರಿ ಕನ್ನಡ ಮೀಡಿಯಂ ಅವ್ರ ಇಂಗ್ಲೀಷ್ ಮೀಡಿಯಂ ಯಾವ್ದ್ರಿ ಅದು ಅಂತ ಕೇಳ್ತೀರಿ. ಆಕ್ಚುಲಿ ಬೋತ್ ಬೈಲಿಂಗ್ವಲ್ ಇರುತ್ತೆ. ಇಂಗ್ಲೀಷ್ ಮೀಡಿಯಂದಾಗ ಇರುತ್ತೆ, ಕನ್ನಡ ಮೀಡಿಯಂದಾಗ. ಈಗ ನಾವು ಒಂದು ಕ್ವಶನ್ ತಗೊಂಡಿ ಅಂದ್ರೆ ನಿಮ್ಗೆ ಅದನ್ನ ಕನ್ನಡ ಮೀಡಿಯಂದಾಗೂ ಸಾಲ್ವ್ ಮಾಡ್ತೀನಿ ಪರ್ಟಿಕ್ಯುಲರ್ಲಿ, ಆಮೇಲೆ ಇಂಗ್ಲೀಷ್ ಮೀಡಿಯಂದಾಗೂ ಸಾಲ್ವ್ ಮಾಡ್ತೀನಿ. ಅರ್ಥತಾ? ಹಿಂಗ ಕನ್ನಡ ಮೀಡಿಯಂದಾಗ ಹೇಳ್ತೀವಿ ಅಂತ ಹೇಳಿ ಇಂಗ್ಲೀಷ್ ಮೀಡಿಯಂದಾಗ ಹೇಳೋದು, ಇಂಗ್ಲೀಷ್ ಮೀಡಿಯಂದಾಗ ಹೇಳ್ತೀವಿ ಅಂದ್ರೆ ಕನ್ನಡ ಹಂಗ್ ಮಾಡಲ್ಲ. ಪರ್ಟಿಕ್ಯುಲರ್ ಇಬ್ಬರಿಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಲಾಗುತ್ತೆ, ಕನ್ನಡ ಮತ್ತೆ ಇಂಗ್ಲೀಷ್ ತೋರಿ ಬೋತ್. ಆಯ್ತಾ? ಇದು ಇನ್ನೊಂದು ಇಂಪಾರ್ಟೆಂಟ್. ನಾವು ಫಸ್ಟಿಗೆ ಕ್ಲಾರಿಟಿ ಕೊಟ್ಟಿನಿ, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಇದು ಫ್ರೆಶರ್ಸಿಗಲ್ಲ, ಅಥವಾ ಈಗ ಸ್ಟಾರ್ಟ್ ಮಾಡ್ತಿರಲ್ಲ ಪ್ರಿಪರೇಷನ್, ಅವ್ರಿಗೆ ಇದನ್ನ ತಗೋಬೇಡ್ರಿ. ಯಾಕಂತಂದ್ರೆ ಇವ್ರೇನಾಗುತ್ತೆ, ನಿಮ್ಗೆ ಸ್ಟಾರ್ಟಿಂಗ್ ನಾವು ಡೈಲಿ ಟಾರ್ಗೆಟ್ಸ್ ಕೊಡ್ತೀವಿ. ನೀವು ಇನ್ನ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಏನು ಕೇಳಿರಂಗಿಲ್ಲ. ನಿಮ್ಗೆ ಈ ಪೇಜಸ್ ಕೊಟ್ಟರೆ ನೀವು ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ ದುಡ್ಡು ವೇಸ್ಟ್ ಮಾಡ್ಕೋಬೇಡ್ರಿ ಫ್ರೆಶರ್ಸ್ ಹಚ್ಚಿ. ಈಗ ಹೇಳತ್ತೀನಿ ನಾನು. ಆಮೇಲೆ ಬಂದು ಕೋರ್ಸ್ ಪರ್ಚೇಸ್ ಮಾಡಿ ನಾ ಫ್ರೆಶರ್ ಇದೆ ಸರ್ ಕವರ್ ಮಾಡೋಕ್ಕಾಗಲಾಗಿತ್ತಂದ್ರೆ ನಾ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದ್ಸ ತರ ನೀವು ಸೆಲ್ಫ್ ಸ್ಟಡಿ ಮಾಡಿರ್ಬೇಕು ಈ ಸಬ್ಜೆಕ್ಟ್ಸ್ ಮೇಲೆ. ಅಂದ್ರೆ ಇದು ಕೋರ್ಸ್ ಕಂಪ್ಲೀಟ್ ಬೆನಿಫಿಟ್ ಆಗುತ್ತೆ ನೀವು. ಮತ್ತೆ ಅದರ್ ಎಕ್ಸಾಮ್ಸ್ ಬರೋರಿಗೆ ಕೇಳ್ತೀರಿ. ನಾನು ಹೇಳಿದ್ರೆ ವಿಲೇಜ್ ಅಕೌಂಟೆಂಟ್ ಮೆಂಟರ್ಶಿಪ್ ತಗೊಂಡವರಾತು, ಅಥವಾ PSI ಎಕ್ಸಾಮಿಗೆ ಓದೋರಾತು, ಇವರು ಹಾಕಿರೋ ಒಂದಿಷ್ಟು ಜನ ನಾನು ಜಿಮೇಲ್ದಾಗ ನೋಡಿ ನಾವು ಬರ್ದು PSI ಇದು ಏನದು ಮೆಂಟರ್ಶಿಪ್ ಬೇಕಂತೇಳಿ. ಇವು ಎರಡು ಸೇಮ್ ಬಿಡ್ರಿ. PDO ಕಾತು. ಈಗ ನೀವು PC ಎಕ್ಸಾಮಿಗೆ ಓದ್ತೀರಾ, ನೆಕ್ಸ್ಟ್ ಒಂದಿವ್ಸ PC ಇವ್ರಿಗೆ ಏನ್ ಕ್ಲಾರಿಟಿ ಕೊಡೋದಿತ್ತು ಅಂದ್ರೆ, ಇವ್ರು ಏನಾರ ಹಚ್ಚೋದಿದ್ರೆ ಅವರಿಗೆ GK ಮತ್ತೆ GS ಸಿಲೆಬಸ್ ಅಷ್ಟೇ ಕವರ್ ಆಗುತ್ತೆ. ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ಇರಲ್ಲ. ಇದೊಂದು ಕ್ಲಾರಿಟಿ ತಗೋರಿ. GK ಸಿಲೆಬಸ್ ಹೆಂಗ್ ಯಾವ ತರ ಕವರ್ ಮಾಡ್ತಂದ್ರೆ, GS ಸಿಲೆಬಸ್ ಈ KS ಏನ್ ಕವರ್ ಮಾಡ್ತದಲ್ಲ, ಆಲ್ಮೋಸ್ಟ್ ಎಕ್ಸಾಮ್ ಸ್ಪೆಸಿಫಿಕ್ ಏನು ಇಲ್ರಿ. ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ನೀವು, ಸಂವಿಧಾನ ಮೇಲೆ ಮತ್ತೆ ಅದೇ ಕ್ವಶನ್ಸ್ ಕೇಳ್ಬೇಕು. ಅವ್ರು ಬೇರೆ ಬೇರೆ ಕೇಳಕ್ ಬರಲ್ಲ, ಲೆವೆಲ್ ಅಷ್ಟು ಚೇಂಜ್ ಮಾಡ್ತಾರೆ. ನಾವೇನ್ ಮಾಡುದು, ಎಲ್ಲಾ ಲೆವೆಲ್ಗೂ ಪ್ರಿಪೇರ್ ಆದ್ರೆ ನಾವು ಯಾವ ಬೇಕಾದ ಎಕ್ಸಾಮ್ ಈಗ ರೆಡಿ ಆಗ್ಬಿಡ್ತೀವಿ. ಅದ್ರ ಸಂಬಂಧ ಇದು ಬೇಸಿಕಲಿ ಡಿಸೈನ್ ಫಾರ್ GS ಅಥವಾ GK ಸಿಲೆಬಸ್ ಅನ್ನು ಕವರ್ ಮಾಡಕ್ ಅಷ್ಟೇ. ನೀವು ಲ್ಯಾಂಡ್ ಸರ್ವೇರ್ ಕಟ್ಟಿದ್ರು ಇದಕ್ಕೆ GK ಪೇಪರ್ ಹೆಲ್ಪ್ ಆಗುತ್ತೆ ನಿಮ್ಗೆ. ಅದಕ್ಕೆ ಇವ್ರಿಗೆ ಸ್ವಲ್ಪ ಡೆಪ್ತ್ ಆಗಿ ಕವರ್ ಮಾಡ್ತೀವಿ. ಈಗ ನೀವು ವಿಲೇಜ್ ಅಕೌಂಟೆಂಟ್ ಕಟ್ಟಿರಿ ಅಂದ್ರೆ ನೀವೇನ್ KS ಎಕ್ಸಾಮ್ ಬರೆಯಲ್ಲ ಅಂತಲ್ಲ, ನೀವು ಬರೆಯೋ ಆಸೆ ಇರುತ್ತಲ್ಲ, ನೀವು ಬರಿಬೇಕಂತಿರ್ತಿರಲ್ಲ KS ಎಕ್ಸಾಮ್. ಅದಕ್ಕೆ ಇದನ್ನ ನೀವು ತಗೊಂಡ್ರಿ ಅಂತಂದ್ರೆ ನಿಮ್ಗೆ ಇನ್ನೊಂದ್ ಸ್ವಲ್ಪ ಡೆಪ್ತ್ ಆಗಿ ಕವರ್ ಮಾಡ್ತದೆ. ಆಲ್ಮೋಸ್ಟ್ ಅಲ್ಲಿ ಪೂರ್ತಿ ಡೆಪ್ತ್ ಆಗಿ ಕವರ್ ಮಾಡೈತಿ. ಆದ್ರೆ ಇಲ್ಲಿ ಏನಾಗುತ್ತೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ಗೆ ವೇಟೇಜ್ ಜಾಸ್ತಿ ಇರೋದ್ರಿಂದ ಅಲ್ಲಿ ನಮ್ಗೆ ಎಷ್ಟು ಬರ್ತಾವ್ರಿ ಕ್ವಶನ್ಸ್. ಈಗ GK ಪೇಪರ್ ಒಂದು 100 ಕ್ವಶನ್ಸ್ ಇರ್ತದೆ. ಎಲ್ಲಿ ಎಷ್ಟು ಬರ್ತಾವ ಕರ್ನಾಟಕ ಕ್ವಶನ್? ಸ್ವಲ್ಪ ಬರ್ತಾವೆ. ಆಲ್ಮೋಸ್ಟ್ ನಾವು ನೆಗ್ಲೆಕ್ಟ್ ಮಾಡಿದ್ರು ಒಂದು 3-4 ಕ್ವಶನ್ಸ್ ಬಂದ್ರು ನಾವು ಅದನ್ನ ಸ್ಕಿಪ್ ಮಾಡಿ ಹೋಗ್ಬೋದು. ಅಲ್ಲಿ ಇಲ್ಲಿ ಮಾಡಕ್ ಬರಲ್ರಿ. ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ ನಾನು ನಿಮ್ಗೆ ಒಂದು ಸೆಕ್ಷನ್ ಐತೆ ಅದ್ರ ಮೇಲೆ. ಈಗ ನಾನು ನಿಮ್ಗೆ ವಿಲೇಜ್ ಅಕೌಂಟೆಂಟಿಗೆ ನೀವು ಪ್ರಿಪೇರ್ ಆಗತ್ತೀರಿ ಅಂದ್ರೆ ಅಲ್ಲಿ ನೀವು ಕರ್ನಾಟಕ ಕರೆಂಟ್ ಅಫೇರ್ಸ್ ಸ್ವಲ್ಪ ಸ್ಕಿಪ್ ಮಾಡಿದ್ರು ಉಳಿಕಿದ್ರು ಕವರ್ ಮಾಡ್ಬೋದು ನೀವು. ಆದ್ರೆ ಇಲ್ಲಿ ಏನ್ ಕವರ್ ಮಾಡ್ತೈತಿ ನಿಮ್ಗೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಕವರ್ ಮಾಡ್ತೈತಿ. ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಅನ್ನ ನಾವು ನಿಮ್ಗೆ ಕವರ್ ಮಾಡಿ ಕೊಡ್ತೀವಿ. ಅರ್ಥತಾ? ಅದಕ್ಕೆ ಇವ್ರಿಗೆ ಏನ್ ಬೆನಿಫಿಟ್ ಇಲ್ಲಿ, ಈಗ ಆಲ್ರೆಡಿ ಇವೇನ ಬೇರೆ ಎಕ್ಸಾಮ್ಸ್ ಓದಾತಿರಲ್ಲ ಅವ್ರಿಗೆ ಏನ್ ಬೆನಿಫಿಟ್ ಅಂದ್ರೆ, ಇವರಿಗೆ ಇನ್ನೊಂದ್ ಸ್ವಲ್ಪ ಡೆಪ್ತ್ ರಿಕ್ವೈರ್ಡ್ ಐತಿ. ಈ ಪಾಲಿಟಿ ಒಳಗಾತು ಒಂದ್ ಸ್ವಲ್ಪ ಕಾನ್ಸೆಪ್ಟ್ಸ್ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಹೋಗ್ತಾರ ಅವ್ರು. ಅದಾತು ಯಾವ್ದೋ ಒಂದು ಎಕನಾಮಿ ಬೇಸ್ಡ್ ಅಂದ್ರೆ ಸ್ವಲ್ಪ ಅಪ್ರೋಚ್ ಚೇಂಜ್ ಆಗುತ್ತೆ ಎಕನಾಮಿಕ್. ಅರ್ಥತಾ? ಈ ಪಿಲ್ಲರ್ಸ್ ಚೇಂಜ್ ಆಕವು. ಯಾವ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಆತು, ಬೇರೆ ಬರ್ತಾವ. RBI
ಆಮೇಲೆ ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್ ಇವೆಲ್ಲ ಬೇರೆ ಬೇರೆ ಬರ್ತಾವ ಇವ್ರಿಗೆ ಎಕನಾಮಿ ಒಳಗೆ. ಅದ್ರ ಸಂಬಂಧ ಮತ್ತೆ IR ಗೆ ಸಪರೇಟ್ ಇಂಪಾರ್ಟೆನ್ಸ್ ಐತಿ. ಅಲ್ಲಿ GK ಒಳಗೆ ಒಂದ್ ಯಾವ್ದೋ ಕ್ವಶನ್ ಬಿಡ್ಬೋದು, ಆದ್ರೆ ಇಲ್ಲಿ ಸಪರೇಟ್ ಇಂಪಾರ್ಟೆನ್ಸ್ ಇರೋದ್ರಿಂದ ನಿಮ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಡೆಪ್ತ್ನಾಗ ಕವರ್ ಮಾಡ್ಬೋದು ಅಂತ ನಾ ಹೇಳ್ತೀನಿ. ಮತ್ತೆ ಜಾಸ್ತಿ ಜನ ನನ್ ಕೇಳಾಕತ್ತವ್ರು ವಿಲೇಜ್ ಅಕೌಂಟೆಂಟ್ ಮೆಂಟರ್ಶಿಪ್ ತಗೊಂಡವ್ರೆ ನನಗೆ KS ಮೆಂಟರ್ಶಿಪ್ ಬೇಕಂತ ಹೇಳತ್ತಾರೆ. ಅವ್ರಿಗೆ ಒಂದು ನಿಮ್ಗೆ ಕ್ಲಾರಿಟಿ ಕೊಡೋದಾದ್ರ, ನಿಮ್ಗೆ ಆಲ್ರೆಡಿ ಕೋರ್ ಸಬ್ಜೆಕ್ಟ್ಸ್ ಏನ್ ಕವರ್ ಮಾಡತ್ತಲ್ಲ, ಎಲ್ಲಿ ವಿಲೇಜ್ ಅಕೌಂಟೆಂಟ್ ಮೆಂಟರ್ಶಿಪ್ ಒಳಗೆ ಏನ್ ಕವರ್ ಮಾಡತ್ತೀವಲ್ಲ, ಯಾವ ಕವರ್ ಮಾಡೇವಿ, ಪಾಲಿಟಿ ಕವರ್ ಮಾಡ್ಯಾವ್ರೆ, ಹಿಸ್ಟ್ರಿ ಮುಗಿದತೆ, ಈಗ ಎಕನಾಮಿ ಮತ್ತೆ ಜೋಗ್ರಫಿ ಉಳಿದತೆ. ಇದು ಮುಗಿದ್ಮೇಲೆ ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಡಿಸೈಡ್ ಮಾಡ್ರಿ, ಕಮ್ಯುನಿಕೇಶನ್ ಪೇಪರ್ ಅನ್ನ ನಾವು ಆಲ್ಮೋಸ್ಟ್ ಡೈಲಿ ಮ್ಯಾನೇಜ್ ಮಾಡ್ತೇವು ಅಂತಂದ್ರ ನೀವು ಇದನ್ನ ಜಾಯ್ನ್ ಆಗ್ಬೋದು KS ಮೆಂಟರ್ಶಿಪ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ನೀಡ್ ಐತಲ್ರಿ, ಕರ್ನಾಟಕ ಕರೆಂಟ್ ಅಫೇರ್ಸ್ ನೀಡ್ ಜಾಸ್ತಿ ಐತಿ, ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಅಥವಾ ಎನ್ವೈರ್ಮೆಂಟ್, ಎಕಾಲಜಿ ಅಥವಾ ಸೈನ್ಸ್ ಅಂಡ್ ಟೆಕ್ ಮೇಲೆ 30 ಮಾರ್ಕ್ಸ್ ಐತಿ ಇಲ್ಲಿ. ಆಮೇಲೆ ಮೆಂಟಲ್ ಎಬಿಲಿಟಿ ಮೇಲೆ 30 ಮಾರ್ಕ್ಸ್ ಐತಿ. ಅಲ್ಲಿ ಆದ್ರೆ ನಿಮ್ಗೆ ಪಾಸಿಂಗ್ ರೆಫರೆನ್ಸ್ ಮಾಡಿ ಹೋಗ್ಬಿಡ್ಬೋದು ನಾವು. ಇಲ್ಲಿ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಕವರ್ ಮಾಡ್ಬೇಕಲ್ಲ, ನೀವು ವಿಲೇಜ್ ಅಕೌಂಟೆಂಟ್ ಮೆಂಟರ್ಶಿಪ್ ಮೇಲೆ ಹೋಗಿ KS ಬರೀತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಸಂಬಂಧ ನೀವು ಹಚ್ಚಿದ್ರೆ ಹಚ್ಬೋದು. ಆತಾ ಇದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಡೆಪ್ತ್ ರಿಕ್ವೈರ್ಡ್ ಇರೋದ್ರಿಂದ ಅವರಿಗೂ ನೀಡ್ ಐತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ನೀವು ಅಲ್ಲಿ ಕವರ್ ಮಾಡ್ಕೋರಿ, ಎಲ್ಲಿ ವಿಲೇಜ್ ಅಕೌಂಟೆಂಟ್ ಕೋರ್ ಸಬ್ಜೆಕ್ಟ್ಸ್ ಏನದಲ್ಲ ಇವು ಕವರ್ ಆಗೋ ಮಟ್ಟ ನೀವು ಅಲ್ಲೇ ಕಂಟಿನ್ಯೂ ಮಾಡ್ರಿ. ಎಲ್ಲಿ ಮಟ್ಟ ನಾವು ಎಕನಾಮಿ ಮತ್ತು ಜೋಗ್ರಫಿ ಮುಗಿಸ್ತೇವಲ್ಲ ಅಲ್ಲಿ ಮಟ್ಟ ಅಲ್ಲೇ ಕವರ್ ಮಾಡ್ರಿ. ಆಮೇಲೆ ಜನರಲ್ ಸೈನ್ಸ್ ಒಂದು ಕವರ್ ಮಾಡುತ್ತೆ, ಅಲ್ಲಿ ಮಟ್ಟ ಅಲ್ಲೇ ಇರಿ. ಆಮೇಲೆ ಕಮ್ಯುನಿಕೇಶನ್ ಪೇಪರ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನಿಮ್ ಕಮ್ಯುನಿಕೇಶನ್ ನಾವು ಜಗತ್ ಸರ್ ಕವರ್ ಮಾಡಕ್ಕಾಗೋಲ್ಲ ಅಂದ್ರೆ ದಯವಿಟ್ಟು ಈ ಪ್ಲಾನ್ ಚೇಂಜ್ ಮಾಡಬೇಡ್ರಿ. ನೀವು ವಿಲೇಜ್ ಅಕೌಂಟೆಂಟ್ ಟಾರ್ಗೆಟ್ ಮಾಡಿರಲ್ಲ, ನಿಮ್ಗೆ ಜಗತ್ ಕಮ್ಯುನಿಕೇಶನ್ ಅಂತಂದ್ರೆ ಕಮ್ಯುನಿಕೇಶನ್ ಹ್ಯಾಂಡಲ್ ಮಾಡಕ್ಕಾಗೋಲ್ಲ ನಮ್ಗೆ, ನಮ್ ಕಂಪ್ಲೀಟ್ ಟೈಮ್ ಸಲ್ಲಲ್ಲ ಅಂದ್ರೆ ನೀವು ಕಂಪ್ಲೀಟ್ಲಿ ಈ ಮೆಂಟರ್ಶಿಪ್ ಅನ್ನ KS ಮೆಂಟರ್ಶಿಪ್ ತಗೋಬೇಡ್ರಿ. ಯಾಕಂದ್ರೆ ನಿಮ್ಗೆ ಎರಡು ಬ್ಯಾಲೆನ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಈಗ ನಮ್ಗೆ ಇಲ್ಲಿ ಸರ್ ಕಮ್ಯುನಿಕೇಶನ್ ಡೈಲಿ ನಾವು 1 hour 1.5 or 2 hours ನ ಕಂಪ್ಲೀಟ್ ಮಾಡಿ ನಾವು ಕರ್ನಾಟಕ ರಿಲೇಟೆಡ್ KS ಗೂ ನಾವು ಪ್ರಿಪೇರ್ ಮಾಡತ್ತೇವೆ, ಇದು ನೀಡ್ ಐತೆ ನಮಗೆ ಅಂತಂದ್ರೆ ಅವರು ಇದನ್ನ ಜಾಯ್ನ್ ಆಗ್ಬೋದು. ಆತಾ ಈ ಕ್ಲಾರಿಟಿ ಸಿಕ್ತಂತ ಅನ್ಕೊಂಡಿನ ಇವ್ರು ಎರಡರ ನಡುವೆ ಬ್ಯಾಲೆನ್ಸಿಂಗ್ ಮಾಡೋದು ಅಂತ ಹೇಳಿ. ಜಸ್ಟ್ ನೀವು ಕೋರ್ ಸಬ್ಜೆಕ್ಟ್ ಮುಗಿ ಮಟ್ಟ ಒಟ್ಟ ಹೊಳ್ಳಾಡ್ಬೇಡ್ರಲ್ಲಿ ಅಂತ, ಯಾವುದು ಕೋರ್ ಸಬ್ಜೆಕ್ಟ್ಸ್ ಮುಗಿ ಮಟ್ಟ ಕಮ್ಯುನಿಕೇಶನ್ಗೆ ಸ್ಟಾರ್ಟ್ ಮಾಡೋ ಮಟ್ಟ ಒಟ್ಟ ಹೊಳ್ಳಾಡ್ಬೇಡ್ರಲ್ಲಿ. ಆಲ್ಮೋಸ್ಟ್ ಎಲ್ಲ ಸೇಮ್ ಟು ಸೇಮ್. ಈಗ ನೀವು ಕೇಳ್ಬೋದು ವಿಲೇಜ್ ಅಕೌಂಟೆಂಟ್ಗೆ ಮೆಂಟರ್ಶಿಪ್ ತಗೊಂಡವ್ರು ಇಲ್ಲಿ ಬಂದ್ರಂದ್ರೆ ನೀವು ಸೇಮ್ ಇಲ್ಲಿ ಪಾಲಿಟಿನೂ ನಿಮ್ಗೆ ಹೆಂಗೆ ಕವರ್ ಮಾಡ್ತಾರೆ ಅದೇ ಕವರ್ ಮಾಡ್ತಾರೆ, ಇಲ್ಲಿ ಬಂದು ಅದೇ ರಿಪಿಟೇಷನ್ ಆಗತ್ತೆ ಅಂತ ಹೇಳ್ಬಿಟ್ರೆ ನಾವು ಅರ್ಥತಾ ಸೇಮ್ ಕವರ್ ಮಾಡ್ಬೇಕಲ್ಲ. ಈಗ ನಾವೇನು ಬೇರೆ ಜನ ನ್ಯೂ ಮೆಂಬರ್ಸ್ ಬಂದಾರ ಅಂತಂದ್ರೆ ಏನು ಬೇರೆ ಮಾಡೋಕ್ಕಾಗತ್ತಂದ್ರೆ ಬೇರೆ ಮಾಡೋಕ್ಕಾಗಲ್ಲ. ಅದೇ ಅಪ್ರೋಚ್ ಅದು ಹೆಲ್ಪ್ ಆಗೋದ್ರಿಂದ ಅದೇ ಅಪ್ರೋಚ್ ಕೊಡ್ಬೇಕಾಗತ್ತಲ್ಲ ಅವರಿಗೂ, ಏನು ಬೇರೆ ಕಂಟೆಂಟ್ ಮಾಡೋಕ್ಕಾಗಲ್ಲ ಕುಂತ. ಅದಕ್ಕೆ ಸೇಮೇ ಇರ್ತೈತಿ. ಅದಕ್ಕೆ ಹೇಳತ್ತಿದ್ದು ನಾನು ನಿಮ್ಗೆ ಇಲ್ಲಿ ಮತ್ತೆ ರಿಪೀಟ್ ಅನ್ಸುತ್ತೆ ನಿಮ್ಗೆ. ಈಗ ಮೆಂಟರ್ಶಿಪ್ ತಗೊಂಡ್ರೆ ರಿಪೀಟ್ ಆಗತ್ತಿದೆ. ಕ್ವಾಲಿಟಿ, ಹಿಸ್ಟ್ರಿ ಸೇಮ್ ನೋಟ್ಸ್ ಸೇಮ್ ಕೊಡ್ತೇವಲ್ಲ ಅದಕ್ಕೆ. ಆಲ್ಮೋಸ್ಟ್ ಒಂದಿಷ್ಟು ಜನ ಮೆಂಟರ್ಶಿಪ್ ತಗೊಂಡು ಸ್ವಲ್ಪ ಡಿಸ್ಕಂಟಿನ್ಯೂ ಆಗಿರುತ್ತೆ, ಫ್ಯಾಮಿಲಿ ರೀಸನ್ಸ್ಗೆ ಅಥವಾ ಏನೋ ಒಂದು ಡಿಸ್ಕಂಟಿನ್ಯೂ ಆಗಿದ್ರು ಅಲ್ಲಿ ನೀವು ಕಂಟಿನ್ಯೂ ಮಾಡ್ರಿ. ಅರ್ಥತಾ ಹೆಂಗಾರ ಮಾಡಿ ಕವರ್ ಮಾಡ್ಕೊರಿ. ಯಾಕಂದ್ರೆ ನಿಮ್ದು October 4 ಐತಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್. ಅದ್ರ ಮೇಲೆ ನೀವು ಫೋಕಸ್ ಮಾಡಿ ಓದಬೇಕಾಗತ್ತೆ. ಆಮೇಲೆ ಇವೆರಡು ಬ್ಯಾಲೆನ್ಸ್ ಮಾಡ್ತೀರಿ ಅಂತಂದ್ರೆ ಇದನ್ನು ತಗೋರಿ. ಕಮ್ಯುನಿಕೇಶನ್ ನಮಗೆ ಈಸಿಲಿ 1 hour ಅಥವಾ ಇಷ್ಟು ನಾವು ಕವರ್ ಮಾಡ್ತೇವೆ, ನಾವು ಮಾಡ್ಕೋತೀವಿ 1.5 hour 2 hour ಕವರ್ ಮಾಡ್ತೇವೆ, ಉಳ್ಕಿದೆಲ್ಲ ಕರ್ನಾಟಕ ಕೊಡ್ತೇವೆ ಅಂದ್ರೆ ಇವನು ತಗೋರಿ. ಅಥವಾ ನಿಮ್ಗೆ ಇಲ್ಲಿ ಮತ್ತೆ ಇನ್ನೊಮ್ಮೆ ಪಾಲಿಟಿ ಆಯ್ತು, ಹಿಸ್ಟ್ರಿ ಆಯ್ತು, ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಡಿಸ್ಕಸ್ ಮಾಡ್ತೇವೆ ಇಲ್ಲಿ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಡೆಪ್ತ್ ಎಲ್ಲ ಕವರ್ ಮಾಡೇ ಬಿಡ್ತೈತಿ. ಅಂದ್ರೂ ಸ್ವಲ್ಪ ವೇಟೇಜ್ ಹೆಚ್ಚಿಗೆ ಐತಲ್ರಿ, ಅದ್ರ ಸಂಬಂಧ ಅಷ್ಟೇ. ವೇಟೇಜ್ ಜಾಸ್ತಿ ಐತಲ್ಲ, ಈ ಪಾಲಿಟಿ ಕಂಪಲ್ಸರಿ ಅವ್ರು 15 ಕ್ವಶನ್ ಕೇಳಬೇಕಲ್ಲ, ಹಿಸ್ಟ್ರಿ 15 ಕ್ವಶನ್ಸ್ ಕೇಳಬೇಕು, ಆ ಥರ ಹೇಳತ್ನ. ಜೋಗ್ರಫಿ ಕೇಳಬೇಕಲ್ಲ, ಅದ್ರ ಮೇಲೆ ಈ ಕರೆಂಟ್ ಅಫೇರ್ಸ್ ನಿಮ್ಗೆ ನೀವು ಥಿಂಕ್ ಮಾಡಿ, ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮೇಲೆ ಕೇಳಬೇಕಲ್ಲ ಅವ್ರು ಕ್ವಶನ್ಸ್ ಉಳ್ಕಿದ್ದು 40 ಕ್ವಶನ್ಸ್ ಕೇಳಬೇಕಲ್ಲ, 80 ಮಾರ್ಕ್ಸ್ ಬೀಳಬೇಕಲ್ಲ. ಅದಕ್ಕೆ ಇಲ್ಲಿ ನಾವು ಹೆಚ್ಚಿಗೆ ಕವರ್ ಮಾಡ್ಬೇಕಾಗತ್ತಲ್ಲ ಇನ್ನಟ್ಟು ಜಾಸ್ತಿ. ಯಾಕಂದ್ರೆ ಗ್ರೂಪ್ ಎ ಎಕ್ಸಾಮ್ ಇದು. ಗ್ರೂಪ್ ಎ ಎಕ್ಸಾಮ್ ಇರೋದ್ರಿಂದ ಗೆಜೆಟೆಡ್ ಪ್ರೊಫೆಷನಲ್ ಇರೋದ್ರಿಂದ ಜಾಸ್ತಿ ಕವರೇಜ್ ಮಾಡ್ಬೇಕಾಗತ್ತೆ ನಾವು. ಅದ್ರ ಸಂಬಂಧ ಇದು ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿನ ಅರ್ಥತಾ. ಆಮೇಲೆ ಇನ್ನೊಂದು ಕ್ಲಾರಿಟಿ ಕೊಟ್ಟಿದ್ದು, ಕಮ್ಯುನಿಕೇಶನ್ ಪೇಪರ್ ಇರಲ್ಲ ಅಂತ ಇನ್ನೊಮ್ಮೆ ಹೇಳ್ತೀನಿ. ನಿಮ್ಮ ಕಮ್ಯುನಿಕೇಶನ್ ಪೇಪರ್ ಇದ್ರಾಗಿರಲ್ಲ. ನೀವು ಬೇಕಾದ್ರೆ GK ಸಿಲೆಬಸ್ ನಮ್ಗೆ ಕವರ್ ಮಾಡಿಕೊಡ್ರಿ ಅಥವಾ GS ಸಿಲೆಬಸ್ ಕವರ್ ಮಾಡಿಕೊಡ್ರಿ ಅಂದ್ರೆ ಇದ್ರಾಗ ಮಾಡ್ತೀವಿ. ಆಮೇಲೆ ಇದ್ರಾಗ ನೋ ಫೌಂಡೇಶನ್ ಕ್ಲಾಸಸ್ ಇರಲ್ಲ, ಓನ್ಲಿ ರಿವಿಷನ್ ಥ್ರೂ. ಎಲ್ಲ ನೀವು ಆಲ್ರೆಡಿ ರಿವಿಷನ್ ಏನೇನು ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಟಾಪಿಕ್ ಮೇನ್ ಇಂಪಾರ್ಟೆಂಟ್ ಥೀಮ್ಸ್ ಏನು ಕ್ವಶನ್ ಒಳ್ಳೆ ಮೇಲೆ ರಿಪೀಟ್ ಆಗಿರ್ತಾವಲ್ಲ ಅದ್ರ ಮೇಲೆ ನಾವು ಪ್ರೀವಿಯಸ್ ಇಯರ್ ಡಿಸ್ಕಷನ್ ಹಾಕ್ತೇವೆ. ಪ್ರೀವಿಯಸ್ ಇಯರ್ ಡಿಸ್ಕಷನ್ ಮುಖಾಂತರ ನಿಮ್ಗೆ ಕಂಪ್ಲೀಟ್ ರಿವಿಷನ್ ಮಾಡಿಸುತ್ತೆ ಎಲ್ಲಾನು. ಆಲ್ಮೋಸ್ಟ್ ನಾ ಇನ್ನೊಂದು ಕ್ಲಾರಿಟಿ ಫೇಸ್ 2 ಒಳಗೆ, ಈಗ ಫೇಸ್ 1 ಒಳಗೆ ಪೇಪರ್ 1 ಮುಗಿಸಿದ್ರೆ ಫೇಸ್ 2 ಒಳಗೆ ಏನು ಹೇಳಿದಾನೆ, ಪೇಪರ್ 1 ಹೊಳ್ಳಿ ರಿವೈಸ್ ಮಾಡಿಸೋದು ಅಂತ ಹೇಳಿಲ್ಲ, ಅದನ್ನು ಹಿಂಗೆ ಮಾಡೋದು. ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಎಲ್ಲ ಕಂಪ್ಲೀಟ್ ಮಾಡ್ತೇವೆ ಫೇಸ್ 1 ಒಳಗೆ. ಫೇಸ್ 2 ಒಳಗೆ ಒಂದಿಷ್ಟು MCQs ಮಾಡಿ ಕೊಡ್ತದೆ ನೀವು ಸಬ್ಜೆಕ್ಟ್ ಸ್ಪೆಸಿಫಿಕ್. ಅವ್ನು ನೀವು ಬಿಡಿಸೋದು, ನಾ ಅದನ್ನ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಪ್ರಾಕ್ಟೀಸ್ ವಿಡಿಯೋನ ಅದ್ರ ಮತ್ತೆ ನೀವು ಪೇಪರ್ ಅನ್ನು ಕವರ್ ಮಾಡಿದ್ದನ್ನ ಮತ್ತೆ ಪೇಪರ್ 2 ಡಿಸ್ಕಸ್ ಮಾಡೋದು. ಅರ್ಥತಾ. ಇವು ಆಲ್ಮೋಸ್ಟ್ ಕ್ಲಾಸಸ್ ಇಲ್ಲ ಅನ್ನಂಗಿಲ್ರಿ. ಕರೆ ಅಂದ್ರೆ ಕ್ಲಾಸಸ್ ಒಳಗೆ ನಾನು ಆಲ್ಮೋಸ್ಟ್ ನಿಮ್ಗೆ ಹೇಳ್ಬೇಕಂದ್ರೆ ಫ್ರಮ್ ಸ್ಕ್ರ್ಯಾಚೇ ಹೇಳ್ತೀನಿ ಎಲ್ಲ. ನಿಮ್ಗೆ ಒಂದು ಅರ್ಥ ಮಾಡಿಸ್ಬೇಕಂದ್ರೆ ಎಲ್ಲ ಅರ್ಥ ಮಾಡಿಸಿ ಹೇಳ್ತೀನಿ. ಆದ್ರೆ ಬೇಸಿಕಲಿ ಸ್ವಲ್ಪ ಐಡಿಯಾ ಇರ್ಬೇಕು. ಮತ್ತೆ ಸ್ವಲ್ಪ ಐಡಿಯಾ ಇರಲ್ಲ ಅಂದ್ರೆ ಎಲ್ಲ ತಲೆ ಮೇಲೆ ಹೋಗುತ್ತೆ. ಅದ್ರ ಸಹ ಪ್ರೆಷರ್ ಹಚ್ಬೇಡ್ರಿ ಆತಾ. ಫಾರ್ ಕರೆಂಟ್ ಅಫೇರ್ಸ್ ಕಂಟೆಂಟ್ ವಿ ವಿಲ್ ಗಿವ್, ಬರೀ ಕರೆಂಟ್ ಅಫೇರ್ಸ್ ಕಂಟೆಂಟ್ ಕೊಡ್ತದೆ ಅಷ್ಟೇ. ಇದಕ್ಕೆ ಏನಿರಲ್ಲ, ಇದಕ್ಕೆ ಕ್ಲಾಸಸ್ ಇರಲ್ಲ. ಆದ್ರೆ ಟ್ರೈ ಮಾಡುತ್ತೆ ರಿವಿಷನ್ ಕ್ಲಾಸಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಾನು ಕರೆಂಟ್ ಅಫೇರ್ಸ್ಗೆ ರಿವಿಷನ್ ಕ್ಲಾಸಸ್ ಮಾಡ್ತೀನಿ. ಆದ್ರೆ ನಿಮ್ಗೆ ಪೂರ್ತಿ ಕ್ಲಾಸಸ್ ಕವರ್ ಮಾಡಿಕೊಡ್ರಿ ಎಲ್ಲ ಅಂತಂದ್ರೆ ಅದು ಇರಲ್ಲ. ಬರೀ ನಿಮ್ಗೆ ಟಾರ್ಗೆಟ್ಸ್ ಕೊಡ್ತು. ಕರೆಂಟ್ ಅಫೇರ್ಸ್ ಇವತ್ತು ಇಷ್ಟು ಟಾರ್ಗೆಟ್ಸ್ ಈ ಮಂತ್ ಇಲ್ಲಿ ಕವರ್ ಮಾಡಬೇಕು, ಇಷ್ಟು ಪೇಜಸ್ ಅಂತ ಕೊಡ್ತದೆ ನಿಮ್ಗೆ. ಇವನು ಕವರ್ ಮಾಡ್ಕೊಂಡು ಓದಬೇಕಾಗುತ್ತೆ. ಇದು ಮೆಂಟರ್ಶಿಪ್ ಆಕ್ಚುಲಿ ಬರೀ ಡೈಲಿ ಟಾರ್ಗೆಟ್ಸ್ ಅಥವಾ ಅಕೌಂಟಬಿಲಿಟಿ ಸಂಬಂಧ ಮಾಡಿತ್ತು ಆಕ್ಚುಲಿ.
ಅಂದ್ರೆ ಜಸ್ಟ್ ಅಕೌಂಟಬಿಲಿಟಿ. ಯಾರಿಗಾರ ಒಬ್ಬರಿಗೆ ನೀವು ರೆಸ್ಪಾನ್ಸಿಬಲ್ ಇದ್ರಿ ಅಂದ್ರೆ ಇವತ್ತು ಟಾರ್ಗೆಟ್ಸ್ ಕೊಟ್ಟೇವೆ ಅಂದ್ರೆ ನಾವು ಅವ್ನು ನೀವು ಕಂಪ್ಲೀಟ್ ಮಾಡಿ ಕೊಡ್ತೀರಿ, ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ಸ್ ಕೊಡ್ತೀವಿ, ನೆಕ್ಸ್ಟ್ ಕಂಪ್ಲೀಟ್ ಮಾಡ್ತೀರಿ. ಒಂದು ಬೇಸಿಕಲಿ ಡಿಸಿಪ್ಲಿನ್ ಬರಲಿ ಅಂತ ಮಾಡಿದ್ದು. ಅದ್ರ ಬರ್ಬರ್ತಾ ಇದು ಹೆಂಗೆ ಸ್ಟೂಡೆಂಟ್ ಡಿಮಾಂಡ್ ಇಂದ್ರೆ ಹೆಂಗೆ ಕನ್ವರ್ಟ್ ಆತಂದ್ರೆ ಇದು ಆಲ್ಮೋಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡಿ ಆಲ್ಮೋಸ್ಟ್ ಕ್ಲಾಸಸ್ ಆಗ್ಬಿಡ್ತಿದ್ದು ಒಟ್ಟು. ಈಗ ನಿಮಗೆ ಫೌಂಡೇಶನ್ ಕ್ಲಾಸ್ ಒಳಗನ ಇಷ್ಟು ಕ್ಲಾರಿಟಿ ಕೊಡಲ್ಲ ಅವರು. ಆ ಥರ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಒಳಗನ ನಾವು ರಿವಿಷನ್ ಮಾಡಿಸ್ತೇವೆ ನಿಮಗೆ. ಅರ್ಥತಾ? ಇದೆಲ್ಲ ಬೇಸಿಕಲಿ ಪೂರ್ತಿ ಅರ್ಥ ತಂದ್ಕೊಂಡಿನಿ. ಇವು ನೋಡ್ರಿ ಇನ್ನೊಂದು ನಿಮ್ಗೆ ಹೇಳ್ಕೊಂಡ್ರೆ ಇಲ್ಲ ಅದ ನೋಡ್ರಿ, ಇವು ಪ್ರೀವಿಯಸ್ ಇಯರ್ ಕ್ವಶನ್ ಇವೆಲ್ಲ ವಿಡಿಯೋಸ್ ನಿಮ್ಗೆ ಹಾಕಿದ್ದೆವು. ಡೇ 1, ಡೇ 2, ಡೇ 3, ಡೇ 4, ಡೇ 5 ಹಿಂಗೆ ಮಾಡಿದ್ವಿ. ಆಮೇಲೆ ಡೇ 16 ಒಂದು ವಿಡಿಯೋ ಯೂಟ್ಯೂಬ್ದಾಗ ಪಬ್ಲಿಕ್ ಐತಿ ನೋಡ್ರಿ, ಪಬ್ಲಿಕಲ್ಲಿ ಅವೈಲೇಬಲ್ ಐತಿ. 1 hour 30 minutes. ಇದ್ರಾಗ ನೀವು ನೋಡ್ಬಿಟ್ರೆ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಅಥವಾ ಪಾರ್ಟ್ ಡೇ 10 ಒಂದು ಐತಿ, ಡೇ 10 ಪಾರ್ಟ್ 2 ವಿಡಿಯೋ ಅಂತ ಇದೆ, ಇದನ್ನೊಂದು ನೋಡ್ರಿ. ಆಮೇಲೆ ಡೇ 16 ಒಂದು ನೋಡ್ರಿ, ಪಬ್ಲಿಕಲ್ಲಿ ಅವೈಲೇಬಲ್ ಅದಾವ. ಒಂದು 52 ನಿಮಿಷದ ಐತಿ, ಒಂದು 1 hour 30 minutes ಐತಿ. ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಥರ ಡಿಸ್ಕಸ್ ಮಾಡ್ತೀವಿ, ನಿಮ್ಮ ಕ್ಲಾಸಸ್ ಹೆಂಗಿರ್ತಾವ ಅಂತೇಳಿ. ಮತ್ತೆ ನಮಗೆ ಬಂದು ಫಸ್ಟ್ ಇಂತ್ರ ಹೇಳಿಲ್ಲಲ್ಲ ಅಂತ ಅನ್ನಕೋಬೇಡ್ರಿ. ಅರ್ಥತಾ? ಇದು ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡ್ತಿತ್ತು, ನೋಟ್ಸ್ ಹೆಂಗಿರ್ತದೆ ಅಂತ ಕೇಳ್ಬೋದು ನೀವು. ನೋಟ್ಸ್ ನೋಡ್ರಿ ಈ ಥರ ಇರ್ತದೆ. ಈ ಪ್ರಿಯಾಂಬಲ್ 1ನೇ ಚಾಪ್ಟರ್ ಕೊಟ್ಟರೆ ನಿಮ್ಗೆ, ಪ್ರಿಯಾಂಬಲ್ ಒಳಗೆ ಇವನ್ನೆಲ್ಲ ಈ ಥರ ನೋಟ್ಸ್ ಒಂದು 20-25 ಪೇಜಸ್ ನೋಟ್ಸ್ ಇರ್ತದೆ ಡೈಲಿ ನಿಮಗೆ. ಇದನ್ನ ನೀವು ಕಂಪ್ಲೀಟ್ ಮಾಡ್ಬೇಕು. ಅರ್ಥತಾ? ಈ ಥರ ಎಲ್ಲ ಫಂಡಮೆಂಟಲ್ ರೈಟ್ಸ್ ಇವನ್ನ ನಿಮಗೆ 20 ಪೇಜಸ್ ನೋಟ್ಸ್ ಕೊಡ್ತೈತಿ. ಆಮೇಲೆ ಅದೇ ಬೇಸ್ ಮೇಲೆ ಏನೇನು ಕ್ವಶನ್ ಕೇಳ್ಯಾರ ಪ್ರೀವಿಯಸ್ ಇಯರ್ ಕ್ವಶನ್ ಅವನ್ನೆಲ್ಲ ನಿಮಗೆ ಈ ಥರ PDF ಮಾಡಿ ಹಾಕ್ತದೆ. ಇಲ್ಲಿ ನೋಡಿ, ಡೇ 5 ಪ್ರಿವ್ಯೂ ಪ್ರಾಕ್ಟೀಸ್ ಈ ಥರ ಹಾಕಿ ನಿಮಗೆ ಇವ್ನು ಬಿಡ್ಸಾ ಕೊಡ್ತದೆ. ಇವನ್ನ ನಾನು ನಿಮ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ ವಿಡಿಯೋಸ್ದಾಗ ಅಥವಾ ಕ್ಲಾಸಸ್ನಾಗ. ಅರ್ಥತಾ? ಬೇಸಿಕಲಿ ಪೂರ್ತಿ ಇದು ಕೋರ್ಸ್ ಹೆಂಗೆ ಡಿಸೈನ್ ಮಾಡಿ ಅಂತ ಅರ್ಥ ಅಂದ್ಕೊಂಡಿನ. ಇದು ನಿಮ್ಮ ಇನ್ನೊಮ್ಮೆ ರಿವಿಷನ್ ಇನ್ನೊಮ್ಮೆ ನಿಮ್ಗೆ ಸಮರಿಯಾಗಿ ಹೇಳೋದ್ರಿಂದ ಹೇಳೋದು ಏನಂತಂದ್ರೆ ಏನು ಪೇಪರ್ 1 ಸೆಪ್ಟೆಂಬರ್ 22 ಮಟ್ಟ ಕವರ್ ಮಾಡ್ತೇವೆ. ಪೇಪರ್ 2 ಸೆಪ್ಟೆಂಬರ್ 24 ಟು ಅಕ್ಟೋಬರ್ 24 ನಡೆಯುತ್ತೆ. ಅಥವಾ ಇಲ್ಲಿ 30 ಡೇಸ್, ಇಲ್ಲಿ 45 ಡೇಸ್ ನಡೀತೈತಿ. ಇಲ್ಲಿ ಏನು ಮಾಡಿರ್ತೀವಲ್ಲ ಇಲ್ಲಿ ಇದ್ರ ಜೊತೆ ಇದನ್ನು ರಿವಿಷನ್ ಮಾಡ್ಬೇಕು. ಪೇಪರ್ 1 ಅನ್ನು ಪೇಪರ್ 2 ಜೊತೆ ಕವರ್ ಮಾಡೋ ರಿವಿಷನ್. ಪೇಪರ್ 2 ಪೇಪರ್ 1 ಎರಡು ಸೇರಿ ಲಾಸ್ಟ್ 15 ಡೇಸ್ ಮತ್ತೊಮ್ಮೆ ರಿವಿಷನ್. 3 ಟೈಮ್ಸ್ ರಿವಿಷನ್ ಆಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇರುತ್ತೆ. ಅದೊಂದು ಹೇಳಿಲ್ಲ. ಈ ಒಂದು ನೀವು ಪೊಲಿಟಿ ಸಬ್ಜೆಕ್ಟ್ ಮುಗಿಸಿದ್ರೆ ಅನ್ಕೋರಿ, ಒಂದು 50 ಕ್ವಶನ್ಸ್ ಅದ ನಿಮ್ಗೆ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಅದ ಟೆಸ್ಟ್ ಕೊಡ್ತೇವೆ ನಾವು. ಟೆಸ್ಟ್ ಮತ್ತು ಇದ್ರ ಟೆಸ್ಟ್ ಡಿಸ್ಕಷನ್ ವಿಡಿಯೋನು ಇದೂ ಇಂಪಾರ್ಟೆಂಟ್. ಇದನ್ನ 2 hours ನಾ ಡಿಸ್ಕಸ್ ಮಾಡೀನಿ ಪೊಲಿಟಿ ಟೆಸ್ಟ್. 2 hours ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ನಾನು ನಿಮ್ಗೆ ಬರೀ ಆನ್ಸರ್ ಯಾವ್ದು ಅಂತ ಹೇಳ್ಕೊತೋಗಲ್ಲ, ಮತ್ತೆ ಇನ್ನೊಮ್ಮೆ ಹೊಳ್ಳೆ ರಿಪೀಟ್ ಮಾಡಿಸಿ ತಲೆಗೆ ಉಳಿದ್ಬಿಡ್ಬೇಕು ಅವು ಫ್ಯಾಕ್ಟ್. ಅಷ್ಟು ಸತ ರಿಪೀಟ್ ಮಾಡ್ತೀನಿ ನಾನು. ಅರ್ಥ? ಮೆಂಟಲ್ ಎಬಿಲಿಟಿ ಅಂತ ಕೇಳ್ಬೋದು ನೀವು. ಮೆಂಟಲ್ ಎಬಿಲಿಟಿ ನಾವು ಕ್ಲಾಸಸ್ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಇದು ಮಿನಿಮಮ್ ಪ್ರೈಸ್ ಇರೋದ್ರಿಂದ ನಮಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಟೀಚರ್ಸ್ ಅದ್ರ ಸಂಬಂಧ. ಮೆಂಟಲ್ ಎಬಿಲಿಟಿನ ಏನು ಮಾಡ್ತೈತಿ, ಇದು ಲಾಂಗ್ ಟರ್ಮ್ ಸ್ಕಿಲ್ ಅಲ್ಲ ಇದು. ಅಂದ್ರೆ ನಿಮ್ಗೆ ಒಂದು 30 ದಿವಸ ಕೊಟ್ಟಿದ್ದಕ್ಕೊಮ್ಮೆ ಕವರ್ ಮಾಡೋಕ್ಕಾಗಲ್ಲ ಇದನ್ನು. ಅದಕ್ಕೆ ಏನು ಮಾಡೋನು, ಮೆಂಟಲ್ ಎಬಿಲಿಟಿ ಟಾರ್ಗೆಟ್ಸ್ ನಿಮ್ಗೆ ಇವು ಇಂಪಾರ್ಟೆಂಟ್ ಅಂತ ಹೇಳಿ ಕೊಟ್ಟು ಇವು ಕವರ್ ಮಾಡ್ರಿ ಇವತ್ತು ಅಂತ ಹೇಳಿ ಯೂಟ್ಯೂಬ್ದಾಗ ರಗಡ್ ವಿಡಿಯೋ ಫ್ರೀಲಿ ಅವೈಲೇಬಲ್ ಅದಾವ. ಅವ್ನು ನೀವು ನೋಡಿ ಅವ್ನು ಕವರ್ ಮಾಡ್ಕೋಬೇಕು. ಅದ್ರ ರಿಲೇಟೆಡ್ ನಿಮ್ಗೆ ಬೇಕಾರೆ ಏನೇನು ಪ್ರಾಕ್ಟೀಸ್ ಮಾಡಕ್ಕೆ ಒಂದಿಷ್ಟು MCQs ಆಗ್ತದೆ ಬೇಕಾರೆ ಮೆಂಟಲ್ ಎಬಿಲಿಟಿ. ಆದರೆ ಮೆಂಟಲ್ ಎಬಿಲಿಟಿ ಕ್ಲಾಸಸ್ ಇರಲ್ಲ. ಅರ್ಥತಾ? ಇದು ಬೇಸಿಕಲಿ ಇದು ಕೋರ್ಸ್ ಬಗ್ಗೆ ಎಲ್ಲ ಅರ್ಥ ತಂದ್ಕೊಂಡಿನಿ. ಈಗ ನೀವು ಎಲ್ಲರೂ ಕೇಳ್ತೀರಿ ಏನು ಇದು ಪೇಯ್ಡ್ ಪ್ರೋಗ್ರಾಮ್ ಅನ್ಪೇಯ್ಡ್ ಅಥವಾ ಫ್ರೀ ಇನಿಷಿಯೇಟಿವ್. ಆ್ಯಕ್ಚುಲಿ ಇದು ಫ್ರೀನ ಮಾಡ್ಬೇಕಂತಿತ್ತು ನಮ್ದು ಆ್ಯಕ್ಚುಲಿ. ಆದ್ರೆ ನಾನು ಫ್ರೀನೂ ಆ್ಯಕ್ಚುಲಿ ಎಷ್ಟೋ ಕೋರ್ಸಸ್ ಫ್ರೀ ಮಾಡೀನಿ ನಾ. ನೀವು ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ತೆಗೆದು ನೋಡ್ರಿ, ಇಂಗ್ಲೀಷ್ ಮೀಡಿಯಮ್ದವ್ರಿಗೆ UPSC ಎಲ್ಲ ಫ್ರೀ ಕೋರ್ಸಸ್ ಮಾಡ್ತಿದ್ದಾರೆ. ಆದರೆ ಸೀರಿಯಸ್ನೆಸ್ ಇರ್ತಿದ್ದಿಲ್ಲ ಯಾರ್ದು. ಅಂದ್ರೆ ಸೀರಿಯಸ್ನೆಸ್ಸೇ ಇಲ್ಲ. ಈಗ ನೀವು ರೊಕ್ಕ ಕೊಟ್ಟಿರಿ ಅಂದ್ರೆ ಒಂದು 500 ರೂಪಾಯಿ ಕೊಟ್ಟಿರಿ ಅಂದ್ರೆ ಅದು ನಿಮ್ಗೆ ಒಂದು ನಿಮ್ಮ ಕಡೆ ಅಂತೂ ಒಂದು ಅಬ್ಲಿಗೇಷನ್ ಇರುತ್ತೆ ಫಾಲೋ ಮಾಡಬೇಕಂತೇಳಿ. ಬೇರೆ ಕಡೆ ಡೈವರ್ಟ್ ಆಗಲ್ಲ ನೀವು. ಈ ರೊಕ್ಕ ಕೊಟ್ಟಿದ್ದಿಲ್ಲ ಅಂದ್ರೆ ಏನಾಗ್ಬಿಡ್ತೈತಿ, ಇದು ಡೈಲಿ ಟಾರ್ಗೆಟ್ ಸಾಕ್ಯಾರ ನೋಡು ನಾಳೆ ಮತ್ತೆ ಅಂತೇಳಿ ಬೇರೆ ಮತ್ತೆ ಯೂಟ್ಯೂಬ್ ಚಾನಲ್ ಹುಡುಕ್ತೀರಿ ನೀವು. ಇನ್ನೊಂದು ಚಾನಲ್ ಹುಡುಕೋದು ಮತ್ತೆ ಇನ್ನೊಂದು ಪ್ಲಾನ್. ಈಗ ನಾವು 100 ಡೇಸ್ ಕೊಟ್ರೆ ಇನ್ನೊಂದು 1 ತಿಂಗಳು ಬಿಟ್ಟು ಬರೀ ಇನ್ನೂ ಹುಡುಕ್ತಿರ್ತೀರಿ. ಮತ್ತೊಬ್ಬರು ಬರ್ತಾರೆ 90 ಡೇಸ್ ಅಂತೇಳಿ. ಮತ್ತೆ ಇನ್ನೊಂದು ದಿವಸ ಬಿಟ್ಟು 75 ಡೇಸ್ ಒಳಗೆ KS ಪ್ರಿಲಿಮ್ಸ್ ಅಂತ ಬರ್ತಾರೆ. ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು 50 ಡೇಸ್ ಒಳಗೆ KS ಪ್ರಿಲಿಮ್ಸ್ ಅಂತ ಬರ್ತಾರೆ. ಈ ಥರ ವಿಡಿಯೋಸ್ ಕಂಟಿನ್ಯೂಸ್ ಬರತ್ತವ್ರಿ. ಅವು ನಿಮ್ಮ ಡಿಮಾಂಡ್ ಇರೋದ್ರಿಂದ ಅವು ಇರೋದೇ. ಈಗ ನೀವು ಇನ್ನ ಇದೇ ಥರ ಮಾಡ್ಕೋತ ಹೋದ್ರಿ ಅನ್ಕೋರಿ. ಈಗ ಯಾವುದೋ ಬೇಸಿಕಲಿ ಒಂದೇ ಅಪ್ರೋಚ್ ಫಾಲೋ ಮಾಡ್ಲಾರ್ದ ಹಿಂಗ ನೀವು ನಾನು ಸ್ವಂತ ಸ್ಟಡಿ ಮಾಡ್ತೀನಿ ಅಂತ ಹೇಳಿ ಯಾವುದೋ ಒಂದು ಫ್ರೀ ಇನಿಷಿಯೇಟಿವ್ ಜಾಯ್ನ್ ಆದ್ರಿ, ಅದು ಒಂದೇ ಸೀರಿಯಸ್ನೆಸ್ ಕೊಟ್ಟು ಓದಕ್ಕಾಗಲ್ಲ ನೀವು ಅಲ್ಲಿ. ಅದ್ರ ಸಂಬಂಧ ಒಂದು ಮಿನಿಮಲ್ ಪ್ರೈಸ್ ಅಂತ ಇರ್ತೈತಿ. 499 ಪ್ರೈಸ್ ಐತಿ ಇದ್ರ. ಈ ಕೋರ್ಸ್ದು 499 ಪ್ರೈಸ್ ಐತಟ ಮಿನಿಮಲ್ ಇದು. ನೀವು ಬೇಕಾದ್ರೆ ನೀವು ಪೇ ಮಾಡ್ರಿ. ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಆ್ಯಕ್ಚುಲಿ 499 ಒಳಗೆ ನಾವು ಏನೇನು ಮಾಡ್ತೀವಿ ಅಂತ ನೀವು ಒಂದು ವಾರದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. 499 ಕಡಿಮೆ ಬಿಡ್ರಿ ನಾವು ಕೊಟ್ಟಿದ್ದು ಅನ್ಬೋದು ನೀವು. ನೀವು ರಿವ್ಯೂ ನೋಡಿರಲ್ಲ, ನಾನು ಆಗಲೇ ತೋರಿಸಿ ನೀವು 499 ರೂಪೀಸ್ ಭಾಳ ಕಡಿಮೆ ನೀವು ಮಾಡೋದಕ್ಕೆ ಅಂತ ಹೇಳ್ಯಾರಲ್ಲ ಆ ಥರ. 499 ಇದ್ರ ಕೋರ್ಸ್ ಪ್ರೈಸ್. ಇದು ಎದಕ್ಕಂದ್ರೆ ಸೀರಿಯಸ್ನೆಸ್ ಬರೋ ಸಂಬಂಧ. ಸೀರಿಯಸ್ನೆಸ್ ಒಂದು ನಾವು ರೊಕ್ಕ ಕೊಟ್ಟೇವಂದ್ರೆ ಅದ್ರದ್ದು ಬ್ಯಾನ್ ಇರುತ್ತೆ ನಮಗೆ. ಅದಕ್ಕೆ ನಾವು ಸೀರಿಯಸ್ ಆಗಿ ಒಂದೇ ಫಾಲೋ ಮಾಡ್ತೀವಿ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿದೆ ನಿಮ್ಗೆ ಏನೂ ಇಲ್ಲ. ಈ 90 ಡೇಸ್ ಪ್ಲಾನ್ ನೋಡ್ರಿ, ಇದನ್ನು ಫ್ರೀ ನಾನು ಲಾಂಚ್ ಮಾಡಿದೆ ಅನ್ಕೋರಿ. 90 ಡೇಸ್ ಫ್ರೀ ಒಂದು 10 ದಿವಸ ಮಾಡ್ತೀರಿ. ಆಮೇಲೆ ಇದನ್ನ ನಿಮ್ಗೆ ಏನೋ ಪ್ರಾಬ್ಲಮ್ ಆತ ಅದು ಇದಾತಂತ ಬೇರೆ ಕಡೆ ಹೋಗ್ಬಿಡುತ್ತೆ. ಆಮೇಲೆ ಮತ್ತೆ ಬರ್ತೀರಿ ಯೂಟ್ಯೂಬ್ದಾಗ ಮತ್ತೆ 75 ಡೇಸ್ ಪ್ಲಾನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಒಂದು ಅರ್ಧಂಬರ್ಧ ಯಾವ ಪೇಪರ್ಗೋ ಮತ್ತೆ ಪೊಲಿಟಿ ಅಂತ ಸ್ಟಾರ್ಟ್ ಮಾಡೋದು. ಮತ್ತೆ ಲಾಸ್ಟಿಗೆ ಒಬ್ಬರು ಬರ್ತಾರೆ 50 ಡೇಸ್ ಅಂತ ಬರ್ತಾರೆ. ಲಾಸ್ಟ್ 30 ಡೇಸ್ನೇ ಪ್ರಿಲಿಮ್ಸ್ ಹೆಂಗೆ ಮಾಡೋದಂತೂ ಬರ್ತಾರೆ ಅವ್ರು. ಅವ ನಿಮ್ಗೆ ಬೇಸಿಕಲಿ ಕವರ್ ಮಾಡೋಕ್ಕಾಗಲ್ಲ. ನೀವು ಈ ಥರ ಅಪ್ರೋಚ್ ಇಂದ್ರೆ ಯಾವ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಆಗಲ್ಲ ರೀ ಹೇಳ್ತೀನಿ ನಾನು. ನೀವು ಬೇರೆ ಎಕ್ಸಾಮ್ ಪ್ರಿಪೇರ್ ಆಗೋರು ಇದಕ್ಕೆ ಜಾಯ್ನ್ ಆಗ್ಬೋದು. ಪರ್ಟಿಕ್ಯುಲರ್ಲಿ GK ಅಥವಾ GS ಸಿಲೆಬಸ್ ಕಂಪ್ಲೀಟಾಗಿ ಕವರ್ ಮಾಡಿ ಕೊಡ್ತೈತೆ ವಿತ್ ಕರೆಂಟ್ ಅಫೇರ್ಸ್. ನಿಮ್ಗೆ ಮ್ಯಾಗ್ಝಿನ್ಸ್ ಅಥವಾ ಕಂಟೆಂಟನ್ನು ಕೊಡೋಕೆ ಟ್ರೈ ಮಾಡುತ್ತೆ. ಅರ್ಥತಾ? ಯಾವುದೋ PDO ಆಗಲಿ, KS, FDA ಆಗಲಿ, SDA ಆಗಲಿ,
ವಿಲೇಜ್ ಅಕೌಂಟೆಂಟ್ ಆಗಲಿ ಯೂನಿಯನ್ ಫ್ರೆಶರ್ ಜಾಯ್ನ್ ಆಗಿರೋದು ಇವರಿಗೆ GS ಮತ್ತು GK ಸಿಲೆಬಸ್ ಕಂಪ್ಲೀಟ್ಲಿ ಕವರೇಜ್ ಮಾಡಿಕೊಡುತ್ತೆ. ಇದೇ ಅಪ್ರೋಚ್, ಸೇಮ್ ಅಪ್ರೋಚ್. ಇದರ ಕ್ಲಾಸಸ್ ಇರಲ್ಲ, ಜಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ವಿಡಿಯೋ ಇರ್ತಾವೆ. ಅರ್ಥತಾ? ಇದೆಲ್ಲ ಬೇಸಿಕಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆತ ಅಂತ ಅನ್ಕೊಂಡಿನಿ. ಈ ವಿಡಿಯೋ ಎಂಡಿಗೆ ನಾನು ಏನು ಹಾಕ್ತೀನಿ ಅಂದ್ರೆ ನಿಮ್ಗೆ ಇದ್ರ ತೆಳಗೆ ಈಗೇನು ಇದು ಡಿಸ್ಕ್ರಿಪ್ಷನ್ ಐತಲ್ಲ, ಡಿಸ್ಕ್ರಿಪ್ಷನ್ ಒಳಗೆ ಹೋಗ್ರಿ. ಈ ಯೂಟ್ಯೂಬ್ ಹಿಂಗಿರುತ್ತಲ್ಲ, ಇಲ್ಲಿ ನಮ್ಮ ವಿಡಿಯೋ ಐತೈತೆ ಅಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಕಮೆಂಟ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಲಿಂಕ್ ಇರುತ್ತೆ. ಗೂಗಲ್ ಫಾರ್ಮದು ಒಂದು ಲಿಂಕ್ ಐತಿ. ಆ ಲಿಂಕ್ ಒಳಗೆ ನಿಮ್ಮ ಹೆಸರು, ಆಮೇಲೆ ನಿಮ್ಮ ಟೆಲಿಗ್ರಾಮ್ ಐ ಡಿ ಹಾಕಿ ಅಲ್ಲೊಂದು QR ಕೋಡ್ ಬರುತ್ತೆ, ಅದನ್ನು ಸ್ಕ್ಯಾನ್ ಮಾಡ್ರಿ. ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಿದ್ರಿ ಅಂತಂದ್ರೆ ನಾವು ನಿಮ್ಗೆ 24 hours ಅನ್ನೋದ್ರಾಗ ಟೆಲಿಗ್ರಾಮ್ ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ಅರ್ಥದ? ಇದ್ರ ತೆಳಗೆ ಒಂದು ಲಿಂಕ್ ಐತಿ, ಈ ವಿಡಿಯೋ ತೆಳಗೆ ಅದನ್ನು ಕ್ಲಿಕ್ ಮಾಡ್ರಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಾನು ನಿಮ್ಗೆ ಇದ್ರ ಎಂಡಿಗೆ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ, ಅಥವಾ ಯಾವ ಥರ ಜಾಯ್ನ್ ಆಗ್ಬೇಕಂತೇಳಿ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇದ್ರ ಎಂಡಿಗೆ ಹಾಕಿರ್ತೀನಿ. ಅರ್ಥಾತ್ ಅದನ್ನ ನೋಡ್ಬೇಕಾದ್ರೆ ಮಾಡ್ಕೊಂಡು ನಿಮ್ಗೆ ಯೂಟ್ಯೂಬ್ ತೆಳಗೆ ಒಂದು ಲಿಂಕ್ ಕೊಟ್ಟಿತ್ತಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಯೂಟ್ಯೂಬ್ ತೆಳಗೆ ಒಂದು ಲಿಂಕ್ ಕೊಟ್ಟಿತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನಿಮಗೆ ಯೂಟ್ಯೂಬ್ ತ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿಕೊಳ್ಳಿ, ಈ ಥರ ಓಪನ್ ಆಗುತ್ತೆ. ಅವಾಗ ನೀವು ಇಲ್ಲೇನು ಮಾಡೋದು, ನಿಮ್ಮ ನೇಮ್ ಹಾಕೋದು. ನಿಮ್ಮ ಏನೈತಿ ಅದನ್ನ ಹಾಕೋದು. ನಿಮ್ಮ ನೇಮ್ ಹಾಕ್ರಿ, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಏನೈತಲ್ಲ ಅದನ್ನ ಹಾಕ್ರಿ. ಇದನ್ನ ಹಾಕಿದ್ಮೇಲೆ ಇಲ್ಲಿ ಟೆಲಿಗ್ರಾಮ್ ID ಯೂಸರ್ ID ಅಂತ ಇರುತ್ತೆ. ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಇರ್ತದೆ ಯೂಸರ್ ID ಅಂದ್ರೆ ಏನಂತ ಹೇಳಿ. ಇಲ್ಲಿ ಹೋಗ್ರಿ, ನಿಮ್ಮ ಟೆಲಿಗ್ರಾಮ್ದಾಗ ಹೋದ್ರೆ ಟೆಲಿಗ್ರಾಮ್ ಓಪನ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಪ್ರೊಫೈಲ್ ಅಂತ ಮೂಲಿಗೆ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ ಕೂಡ ಇಲ್ಲಿ ಯೂಸರ್ ನೇಮ್ ಅಂತ ಐತಿ. ಈ ಯೂಸರ್ ನೇಮನ್ನು ಕಾಪಿ ಮಾಡಿರಿ. ಅಕಸ್ಮಾತ್ ಇರಲಿಲ್ಲ ಅಂದ್ರೆ ಸೆಟ್ ಮಾಡ್ಕೊರಿ. ಅರ್ಥಾತ್ ಆ ಯೂಸರ್ ನೇಮನ್ನು ಇಲ್ಲಿ ಬಂದು ವಾಪಸ್ ಪೇಸ್ಟ್ ಮಾಡಿರಿ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿರಿ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಕೂಡ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದ ಕೂಡ ನಿಮ್ದು ಪೇಮೆಂಟದ್ದು ಯಾವ್ದು ಐತಲ್ರಿ, ಪೇಮೆಂಟ್ ಯಾವ ಫೋನ್ ನಂಬರ್ ಲಿಂಕ್ ಐತಲ್ಲ ಆ ಫೋನ್ ನಂಬರ್ ಇಲ್ಲ ಹಾಕ್ರಿ. ಯಾಕಂದ್ರೆ ನಿಮ್ಗೆ ಇದನ್ನು ಮಾಡೋಕೆ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ಕೆ ನಮಗೆ ಈಸಿ ಆಗುತ್ತೆ. ಪೇಮೆಂಟದ್ದು ಮೊಬೈಲ್ ನಂಬರ್ ಇಲ್ಲ ಹಾಕ್ರಿ. ಆಮೇಲೆ ಇದು ಸ್ಕ್ರೀನ್ಶಾಟ್ ಐತಲ್ಲ, ಇದನ್ನೇನು ಮಾಡಿರಿ, ಇದನ್ನು QR ಕೋಡನ್ನು ಸ್ಕ್ರೀನ್ಶಾಟ್ ತೊಗೊರಿ. ಈ ಥರ ಸ್ಕ್ರೀನ್ಶಾಟ್ ತೊಗೊಂಡು ನೀವೇನು ಮಾಡೋದು, ಫೋನ್ಪೇ ತಗೊರಿ. ಫೋನ್ಪೇ ಅಥವಾ ನಿಮ್ಮ ಗೂಗಲ್ ಪೇ ಏನೇ ಇರಲಿ ಅದರೊಳಗೆ ಬಂದು ಇಲ್ಲಿ ನಡ್ಬರ್ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲೋಡ್ QR ಕೋಡ್ ಅಂತ ಐತಲ್ಲ ಅದನ್ನ ಕ್ಲಿಕ್ ಮಾಡಿರಿ. ಅಲ್ಲಿ ಇದು QR ಕೋಡನ್ನು ಹಿಂಗೆ ಅಪ್ಲೋಡ್ ಹೊಡುತ್ತೆ. ಅಪ್ಲೋಡ್ ಕೂಡ 499 ಅಂತ ಬರುತ್ತೆ. ಅವಾಗ ಪ್ರೊಸೀಡ್ ಅಂತ ಹೊಡೆದು ಪೇಮೆಂಟ್ ಕಂಪ್ಲೀಟ್ ಮಾಡಿರಿ. ಈ ಥರ ಪೇಮೆಂಟ್ ಕಂಪ್ಲೀಟ್ ಮಾಡ್ತಿರಲ್ಲ, ಇದ್ರದ್ದೊಂದು ಸ್ಕ್ರೀನ್ಶಾಟ್ ಈಗೇನಿದೆ ಐತಲ್ಲ ಇದ್ರದ್ದೊಂದು ಸ್ಕ್ರೀನ್ಶಾಟ್ ತೆಗೀರಿ. ಇದ್ರದ್ದೊಂದು ಸ್ಕ್ರೀನ್ಶಾಟ್ ತೆಗೆದು ವಾಪಸ್ ಇದೇ ಲಿಂಕಿಗೆ ವಾಪಸ್ ಬಂದು ಇಲ್ಲೇನೈತಿ ಅಪ್ಲೋಡ್ ಪೇಮೆಂಟ್ ಸ್ಕ್ರೀನ್ಶಾಟ್ ಅಂತ ಐತಲ್ಲ, ಅಲ್ಲಿ ಆ್ಯಡ್ ಫೈಲ್ ಅಂತ ಹೊಡಿ. ಆ್ಯಡ್ ಫೈಲ್ ಅಂತ ಹೊಡೆದು ಕೂಡ ಇಲ್ಲಿ ನಿಮಗೆ ಬ್ರೌಸ್ ಅಂತ ಹೊಡಿ. ಈಗಾಗಲೇ ನೀವು ಸ್ಕ್ರೀನ್ಶಾಟ್ ತೊಗೊಂಡಿರ್ತಿರಲ್ಲ, ಆಗಲೇ ಸ್ಕ್ರೀನ್ಶಾಟ್ ಇಲ್ಲಿ ತೆಗೆದಿರಲ್ಲ, ಇದನ್ನ ಸ್ಕ್ರೀನ್ಶಾಟನ್ನು ಇಲ್ಲಿ ಅಪ್ಲೋಡ್ ಮಾಡಿರಿ. ಈಗ ಹೊಡೆದ್ಕೊಳ್ಳಿ, ಇದು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಹೊಡೆದ್ಕೊಳ್ಳಿ, ಹಿಂಗೆ ಸಬ್ಮಿಟ್ ಅಂತ ಹೊಡಿ. ಈ ಸಬ್ಮಿಟ್ ಹೊಡೆದ್ಕೊಳ್ಳಿ ನಮಗೆ ಮೆಂಟರ್ಶಿಪ್ ರಿಜಿಸ್ಟ್ರೇಷನ್ ಫಾರ್ಮ್, ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್ 24 hours ಒಳಗೆ ನಿಮ್ಮ ಟೆಲಿಗ್ರಾಮ್ ಚಾನಲ್ ಆಗ್ತದೆ ಅಂತ ಬರ್ತದೆ. ಇಷ್ಟ ನೀವು ರಿಜಿಸ್ಟ್ರೇಷನ್ ಮಾಡೋದು. ಅರ್ಥತಾ? ಈ ಥರ ರಿಜಿಸ್ಟ್ರೇಷನ್ ಮಾಡ್ಕೊರಿ. ಇಲ್ಲ ನಮ್ಗೆ ಬ್ಯಾಡ್ ಅಂತಂದ್ರೆ ಡೈರೆಕ್ಟ್ಲಿ ನೀವು ನೋಡಿ ಪೇ ಮಾಡ್ಬೋದು. ಆಲ್ಮೋಸ್ಟ್ 24 hours ಅನ್ನೋದ್ರಾಗ ನಿಮ್ಗೆ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಆ್ಯಡ್ ಮಾಡುತ್ತೆ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಮೆಂಟರ್ಶಿಪ್? August 9 ನೆನ್ಪಿಟ್ಕೊರಿ ಈ ಡೇಟ್. August 9ಕ್ಕೆ ಈ ಡೇಟ್ ಚಾಲು ಮಾಡೋದು. ಅದಕ್ಕಿಂತ ಮುಂಚೆ ನಿಮ್ಗೆ ಅದಕ್ಕೆ ಪ್ರಿಪೇರ್ ಮಾಡ್ಸತ್ತೆ. ಯಾರ್ಯಾರು ಜಾಯ್ನ್ ಆಗಿರಲ್ಲ ಈಗ ಅಲ್ಲಿ ಮಟ್ಟ ಏನು ಮಾಡೋದು ಸರ್ ನಾವು ಅಂತೀವಿ. ಅಲ್ಲಿ ಮಟ್ಟ ನಿಮ್ಗೊಂದು ಏನದು ಇದನ್ನು ಸೆಟ್ ಮಾಡ್ತೀವಿ, ಒಂದು ರ್ಯಾಂಪು ಅಂತಾರೆ, ರ್ಯಾಂಪು ಅಥವಾ ಏನಂತಾರೆ, ಒಂದು ಮೂಡ್ ಸೆಟ್ ಮಾಡೋದು, ಒಂದು ಎನ್ವೈರ್ಮೆಂಟ್ ಸೆಟ್ ಮಾಡಿ ಇಡೋದು. ನಿಮ್ಗೆ August 9ಗೆ ಸೆಟ್ ಆಗ್ಬೇಕಂದ್ರೆ ನಮ್ಗೆ ಏನೇನು ಬೇಕು, ಅಥವಾ ಈಕ್ವಾಲಿಟಿ ಆಯ್ತು, ಈಕ್ವಾಲಿಟಿ ಸಬ್ಜೆಕ್ಟ್ ಹೆಂಗೆ ಕವರ್ ಮಾಡಬೇಕು, ಇದ್ರ ಓರಿಯೆಂಟೇಷನ್ ಏನು, ಹೆಂಗೆ ಇರ್ತೈತಿ, ಹಿಸ್ಟ್ರಿ ಒಳಗೆ ಏನೇನು ಇರ್ತೈತಿ, ಈ ಥರ ನಿಮ್ಗೆ ಬೇಸಿಕಲಿ ಎಲ್ಲ ಓವರ್ ವ್ಯೂ ವಿಡಿಯೋ ಕೊಡ್ಕೋತ ಹೋಗುತ್ತೆ. ಈ ಸಿಲೆಬಸ್ ಅಂದ್ರೆ ಹಿಂಗು, ಇದ್ರೊಳಗೆ ಇದು ಕೇಳ್ತಾರ ಅಂತ ಅಲ್ಲಿ ಮಟ್ಟ ನಿಮ್ಗೆ August 9 ಮಟ್ಟ ನಿಮ್ಗೆ ಅದು ಮಾಡುತ್ತೆ. ಆದಷ್ಟು ಜಲ್ದಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಏನಾಗುತ್ತೆ, ನೀವು ಹಿಂದುಳೆಲ್ಲ. ಈಗ August 9ಕ್ಕೆ ಐತ್ ಬಿಡು ನಾಳೆ ಮಾಡಿದ್ರ ಅಂತ ಅನ್ಕೊಂಡ್ರೆ ನೀವು, ನಾನು ಹೇಳಿ ನಿಮ್ಗೆ ಟೆಲಿಗ್ರಾಮ್ ಒಳಗೆ ನೀವು ಜಾಯ್ನ್ ಆದ್ಕೊಳ್ಳೇನ ನಿಮ್ಗೆ ಕ್ವಾಲಿಟಿ ಓರಿಯೆಂಟೇಷನ್ ಇವೆಲ್ಲ ಸಿಲೆಬಸ್ ಓರಿಯೆಂಟೇಷನ್ ವಿಡಿಯೋಸ್ ಹಾಕುವಂತ ಹೋಗುತ್ತೆ. ನಿಮ್ಗೆ ಅಲ್ಲಿ ಮಟ್ಟ ನೀವು August 9 ಸ್ಟಾರ್ಟ್ ಮಾಡೋದ್ರಾಗ ಆಲ್ಮೋಸ್ಟ್ ಕಂಪ್ಲೀಟ್ ಒಂದು ಐಡಿಯಾ ಬಂದ್ಬಿಟ್ರೆ KS ಪ್ರಿಲಿಮ್ಸ್ ಅಂದ್ರೆ ಏನಂತೇಳಿ. ಜಸ್ಟ್ ನೀವು ಡೈಲಿ ಟಾರ್ಗೆಟ್ಸ್ ಕೊಟ್ಟೇವೆಲ್ಲ ನಾವು August 9ಗೆ ಸ್ಟಾರ್ಟ್ ಮಾಡ್ಬೋದು. ಅರ್ಥಾತ್ ನೀವು ಅದೇ ಎಂಡ್ ಡೇಟಿಗೆ August 8ಗೆ ಮಾಡಿ ಆಮೇಲೆ ಅಲ್ಲಿಗೆ ಬಂದು ಅವಾಗ ನೀವು ಕವರ್ ಮಾಡೋದ್ರಾಗ ಸ್ವಲ್ಪ ಇವೆಲ್ಲ ಹಿಂದಿನ ಕವರ್ ಮಾಡಕ್ಕೆ ಲೇಟ್ ಆಗುತ್ತೆ. August 9ಕ್ಕೆ ನಿಮ್ಗೆ ಟಾರ್ಗೆಟ್ಸ್ ಕೊಡಕ್ಕೆ ಚಾಲು ಮಾಡೋದು. ಅರ್ಥಾತ್ ಈ ಥರ ಇದು ಕೋರ್ಸ್ ಡಿಸೈನ್ ಆಗೈತಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.